ದೇವಿ ಪೌರಾಣ ಅದು ಮಾಡ್ಕೊಂಡು ಬಂದಿದ್ರು. ಮುಂದೆ ಅವರು ನಾವು ಸಣ್ಣವರಿದ್ದಾಗನೇ ಇವರು ಎಲ್ಲಕ್ಕೂ ವಿ ಜಿ ಪಾಟೀಲ್ ಮನೆ ಬರೋಕ್ಕಿಂತ ಮುಂಚೆ ಅಂಗಡಿ ಅವರ ಅಂಗಡಿ ಏನೋ ಚಾಪುಡಿ ಅಂಗಡಿ ಇತ್ತು, ಆನಂದೇವಂಟಿ ಅವ್ರ ಮನೆಯಲ್ಲಿ ಇರ್ತಿತ್ತು. ಅವ್ರ ಮನೆಗೆ ನಾವು ಪೂಜೆ ಆತ ನೋಡ್ಕೊಂಬಂತ ಅವ್ರ ಕಳ್ಸೋರು ಹೋಗೋದು ಬರೋದು ಅವಾಗೇನಿದೆ. ಭೂಸದ್ ಅವ್ರ ಮನೆ, ಭೂಸದ್ ಕಾನಂದೇವಂಟಿ ಅವ್ರ ಮನೇಲಿ ಇರ್ತಿತ್ತು. ಆಮೇಲೆ ವಿ ಜಿ ಪಾಟೀಲ್ ಗಟ್ಟಾರಿಂದ ಆಮೇಲೆ ಅವರು ಕರ್ಕೊಂಡು ವಿ ಜಿ ಪಾಟೀಲ್ ಮನೆಗೆ ಬಂದರು. ಅಲ್ಲಿದ ನಾವು ಅವಾಗಿಂದ ಲ್ಯಾಮಿಂಟನ್ ಹೈಸ್ಕೂಲ್ ಹೋಗ್ತೀವಿ ಸಣ್ಣವ್ರು ಇದ್ದರೆ. ಯಾಕಂದ್ರೆ ಓದೋ ಪೂಜೆ ಓದ್ಕೊಳ್ಳಿ ಹೇಗೆ ಬಂದು ಅವಾಗ ಹೇಳ್ಕೊಂಡು ಅವಾಗ ಹೋಗೋದು ಬರೋದು ಮಾಡ್ತಿದ್ರು. ಆಮೇಲೆ ಅವ್ರಿಗೆ ಅಪ್ಪರನ್ನ ಸೆಟ್ ಹಾಕಿ ಕೊಡ್ತಿದ್ರು. ಅಲ್ಲಿಂದ ಅಪ್ಪನೂ ಅಲ್ಲಿಂದ ಇದ್ರು, ಅವರು ಇದ್ದರು. ಹಿಂಗಾಗಿ ಅವಾಗಿಂದನೂ ಆಟ ಆಡೋದಿಲ್ಲ. ನನಗೆ ಹೆಚ್ಚಾಗಿ ಕ್ಲೋಸ್ ಬಂದು ನಾವು ಬಾಂಬೆಗೆ ಇಂಟರ್ ಮುಗಿಸಿ ಬಾಂಬೆಗೆ 10 ವರ್ಷ ಡೆಂಟಲ್ ಕಾಲೇಜ್ ಹೋದ್ರೆ ಅಲ್ಲಿ ಬಂದಿಂದ 72, 73 ವಿ ಜಿ ಪಾಟೀಲ್ ಮನೆಗೆ ಇರ್ತಿತ್ತು. ಅವಾಗಿಂದ ನನ್ನ ಜೊತೆ ಬಿಟ್ಟು ಇಲ್ಲ ನಾ ಬರ್ತೇನೆ. ಎಲ್ಲರಿಗೂ ಮಾತ್ರ ಹೆಣ್ಮಕ್ಳಿಗೆ ಸಣ್ಣವ್ರಿರ್ಲಿ ದೊಡ್ಡವ್ರಿರ್ಲಿ ಯವ್ವ ಅವ್ವ ಅಂತ ಅನ್ನೋದು ಎಂದು ಅವರನ್ನು ಮಾತಾಡ್ತಿರ್ಲಿಲ್ಲ. ಮಾತ್ರ ಇವ್ರು ಬರ್ತ್ಡೇ ದಿವಸ ಇಲ್ಲೇ ಮನೆಗೆ ವಸ್ತಿ ಬರ್ತೇನೆ ಅಂದ್ರೆ ಅವ್ರು ಮುಂಜಾನೆ ಬಂದು ಸಾಯಂಕಾಲ ಅವ್ರು ನಿಂತು ರಾತ್ರಿ ಮತ್ತೆ ಹೊಳೆ ವಾಪಸ್ ಒಟ್ಟು ಭೇಟಿ ಆಗ್ಬೇಕನ್ನೋದು ಇವ್ರು ಇದಕ್ಕೆ ವಿಶ್ವಾಸಕ್ಕೆ ನಾನು ಭೇಟಿ ಆಗ್ಬೇಕಂತ ಹೇಳಿ ಮತ್ತೆ ತಿರುಗಿ ಸೀದಾ ಜಕಾ ಕಟ್ಟಿಕೊಂಡೆ. ಜಕಾ ಕಟ್ಟಿ ದೋಸ್ತಿ ಮಾಡಿ ಅಲ್ಲೇ ಮಲಿಗೆ 5:30 ಸುಮಾರು ಕೆದ್ದು ಹೋದೆ. ನಾನು ಕೃಪಾ ದೇವಿ ಕೃಪಾ ಅದನ್ನ ಕೃಪಾ ನನ್ನ ಮೇಲೆ ಅದು ಪರೀಕ್ಷೆ ಚೂ ಹಿಂಗೆ 5 ದಿವಸ ಕಾಣಿದ್ರಿ. ಏನು ನನಗೂ ಗೊತ್ತಿಲ್ಲದು, ಹೊತ್ತು ಮುಳುಗ್ತಾ ಇತ್ತು. ಅದು ಪೂಜಾ ಮುಗಿಸಿ ಒಂದು ಕೈ ಲಾಟ್ನು ಒಂದು ಕೈ ಪ್ರಸಾದ ಬರಿ ಒಳ್ಳೇದಾಗ್ತಾ ಬಂದಾರಿಂದ ಪ್ರಸಾದ ಕೊಟ್ಟು ಕೈ ತೋರಿಸ್ರಿ ಅಂದರು. ಕೈ ತೋರಿಸಿದ ಕೂಡಲೇ ನಾನು ಏನು ಕೇಳಿಲ್ಲ ಅವ್ರ ದರ್ಶನ. ಅದು ಕೈ ತೋರಿಸ್ಕೊಳ್ಳಿ ಏನಾದ್ರು ಎಷ್ಟು ವರ್ಷಕ್ಕೆ ಎಂಜಿನಿಯರ್ ಹಾಕಿರಿ, ಎಷ್ಟು ವರ್ಷಕ್ಕೆ ಲಗ್ನ ಹಾಕಿ ಮುಂದೆ ಬಾರಿಸ್ಬೇಕು. 3 ಮಾತು ಹೇಳಿದ್ರು. 3 ಮಾತು ಹೇಳಿದ್ರು. ನಿಮ್ಗೆ ಹೇಳ್ತಂದ್ರೆ ಅದನ್ನು ಪಾದಕ್ಕೆ ಬಿದ್ದು ನನ್ನ ಮನಸ್ಸು ಎದ್ದು ನಮ್ಮ ಮದುವೆ ಅಮೇರಿಕಾಕ್ಕೆ ಹೋಗೋದು ಬಂದಿದ್ವಿ. ವೀಸಾ ಸಿಕ್ಕಿದ್ದಿಲ್ಲ ದೊಡ್ಡವನಿಗೆ, ವೀಸಾ ಸಲ ಕೊಡ್ತಿರ್ಲಿ. ಅಜ್ಜಾರು ವಿಜಯ ಪಾಟೀಲ್ ನೋಡ್ಕೊಂಡು ಮನೆಯಾಗ ಹೋಗಿರ್ತಾರೆ. ಆವಾಗ ಅಜ್ಜಾರ ಹತ್ರ ಹೋಗೋದು ನಾನು, ಹಿಂಗೆ ಅಜ್ಜಾರ ಇದು ಬಂದೈತಿ ಹೆಂಗೆ ಅಂತ. ಇಲ್ವಾ 4-5 ಗಂಟೆ ಸುಮಾರೆಲ್ಲ ಪ್ರಸಾದದ ಮಾಡಿ ಅಲ್ಲಿ ವಿಜಯ ಪಾಟೀಲ್ ನೋಡ್ಕೊಂಡು ಮನೆಗೆ ಅವನ್ನ ಕಳಿಸ್ತೀನಿ ಅಂತ ಅಂದರೆ ಕಳಿಸಿದ ಕೂಡಲೇ ಅಜ್ಜಾದು ಪೂಜೆ ಎಲ್ಲ ಮುಗಿದು ಮುಂದೆ 8ಕ್ಕೆ ಒಂದು ಟ್ರೈನ್ ಇತ್ತು. ಅಂದ್ರೆ ಮದ್ರಾಸ್ಗೆ ಹೋಗ್ಬೇಕಾಗಿತ್ತು ಅವನು ಬೆಂಗಳೂರಿಗೆ ಹೋಗೋದಿಲ್ಲ. ಮತ್ತು ಹೋಗೋದು ಕೂಡಲೇ ಟೈಮ್ ಹೊಡಕತ್ತೈತಿ ಹೆಂಗೆ ಕೂಡ ಅಜ್ಜಾರು ಒಂದೊಂದು ಮತ್ತು ಪ್ರಸಾದ ತಂದಿಲ್ಲಪ್ಪ ಅಂತಂದರೆ ತೊಗೊಂಬಂದ್ರೆ ಅಜ್ಜ ಆತು ಎಲ್ಲ ಒಳ್ಳೇದಾಕತಿ ಅಂತ ಇದನ್ನು ಮಾಡಿ ಇದು ಸಿಗ್ತದಪ್ಪ ನಿಮಗೆಲ್ಲ ಒಪ್ಪಿಗೆ ಸಿಗ್ತದೆ, ಇದು ಆಕತಿ, ನೀವು ಹೋಗು ತಿಳಿಸು ಮನ್ಯಾಗ ಹೋಗಿ ಯಾವಾಗ ಆತ್ರಿ ಎಲ್ಲ ಹೋಗಿದ್ರೆ ಆತ್ರಿ. ಮುಂದೆ ಅಂಗಡಿ ಸಾಹೇಬ್ ಮನ್ಯಾಗ ಹುಡುಗಿದ್ರಿ ಅಜ್ಜ. ಅಲ್ಲಿ ಅವಾಗ ನಮ್ಮ ಸಂಬಂಧ ಆಗ್ಬೇಕ್ರಿ. ಅಲ್ಲಿ ಅವಾಗ ಹೋಗೋ ಮುಂದೆ ಮತ್ತೊಮ್ಮೆ ಹೋಗಿ ನೆಲ ಸಿಕ್ಕತಿ ಎಲ್ಲ ಮುಂದೆ ಚಲೋ ಆಗ್ತೈತಿ, ಭಾಳ ದೊಡ್ಡ ಮನುಷ್ಯ ಆಗ್ತಾನೆ, ಇದು ಆಗ್ತಾನೆ ಎಲ್ಲ ಅಜ್ಜ ಆಶೀರ್ವಾದ ಮಾಡಿ ಮತ್ತೊಂದು ಏನಂದ್ರೆ ಎಲ್ಲ ಇದು ನಾನು ಎಲ್ಲದು ಇದು ಸರಿ ಮದುವೆ ಕೇಳಿ ಮದುವೆ ಏನು ಮಾಡ್ತೀವ ಎಲ್ಲ ಆಗ್ತೈತಿ. ಅವ್ನ ಪುನರ್ಜನ್ಮ ಅನ್ನೋದೇ ಇಲ್ಲ ಬಂದು ಅಂತ ಹೇಳಿ ನಮ್ಗೆ ಅವ್ರ ಬಗ್ಗೆ ನಮಗೆಲ್ಲ ಇದು ಭಕ್ತನೇ ಇದಾಗಿಬಿಡ್ತಿರೋದು. ಹಿಂಗಾಗಿ ನಮ್ಮ ಮಗಳು ಅಮೇರಿಕ ಇವ್ರಿಗೆ ಯಾಕೆನೋ ಕರ್ಕೊಂಡು ಹೋಗಿರ್ತಾರೆ. ನಾವು MHK ಹಚ್ಚು ಮುಂದೆ ಅವರು ನೀವು MHK ಹಚ್ಚಿದೇನೇನೋ ಆಗ ನಡುವೆ ಹೊರ ಬರ್ತೈತಿ, ನೀವು ಅಲ್ಲಿ ಅನ್ನೋಂಗಿಲ್ಲ ಮಾಡ್ಕೊಳಕೋಬೇಕು ಅಂತ ಹೇಳಿದ್ರು. ಆ ಪ್ರಕಾರ ಹಂಗೆ ಬಂತೈತಿ. MHK ಹಚ್ಚಿ 3 ತಿಂಗಳಾಗಿತ್ತು. ಅಮೇರಿಕದಾಗ ನೋಡಕ್ಕೆ ಬಂದ್ರು ಪುನಾದಾರ ಅವರು. ಅಂದ್ಕೊಂಡು ಹಿಂಗೆ ರಾಜ್ಯಾರ ನಮಗೆ ಕೊಟ್ಟು ಬಿಡ್ಬೇಕು, ಚಲೋ ಆಕೈತಿ. ಅವ್ರ ಮಾತು ಕೇಳಿ ಕೊಟ್ಟು ನಾವು ಕೊಟ್ಟು ಮತ್ತೆ ಮುಂದೆ 15 ದಿನದಾಗ ಲಗ್ನ ಆಯ್ತು. ಮತ್ತು 15 ದಿವಸ ವೀಸಾನು ಸಿಕ್ತು ಆಕೆಗೆ, ಲಗ್ನ ಆಗೋ ಹೋಗ್ಬೇಕಾಗಿ. ಮೌನವೇಕೆ ಶ್ರೀ ಗುರುರಾಯ, ಮೌನವೇಕೆ ಶ್ರೀ ಗುರುರಾಯ, ಮುನಿಯದೆ ನುಡಿ ಭಕ್ತರ ಪ್ರಿಯ, ಮುನಿಯದೆ ನುಡಿ ಭಕ್ತರ ಪ್ರಿಯ, ಅನಾಥ ಸುತರಿಗೆ ನೀಡ ಭಯ, ಅನಾಥ ಸುತರಿಗೆ ನೀಡ ಭಯ, ಅನ್ನದಾನೇಶನಿ ನಮಗೊಡೆಯ, ಮೌನವೇಕೆ ಶ್ರೀ ಗುರುರಾಯ, ಮೌನವೇಕೆ ಶ್ರೀ ಗುರುರಾಯ. ಬಿಫೋರ್ 6 years ಮ್ಯಾರೇಜ್ ಅವ್ರು ಹೇಳಿದ್ರು. ಆಮೇಲೆ ನಾನು ಬರ ಬರ್ತೈತಿ ಒಳ್ಳೆ ಬೇಡ್ರಿ.
ಮದುವೆಗಿಂತ ಮೊದ್ಲಿಗೆ ನಾನು ಪೇಪರ್ನಲ್ಲಿ ಓದಿದ್ದೆ ರೀ. ನಾನು ಇದು ಓದಿ ನಾ ಇದ್ನ ಹೆಂಗ್ ನೋಡ್ಬೇಕಪ್ಪ, ನಾ ಅಜ್ಜಾರ್ನೆ ಇದ್ನ ಹೆಂಗ್ ಇದನ್ನ ಮಾಡ್ಬೇಕು, ಯಾಕೋ ಸಡನ್ ಆಗಿ ಅವಾಗ ಭಕ್ತಿ ಹುಡ್ತೀನಿ ನನಗೆ. ಭಕ್ತಿ ಹಿಡ್ದಿನ ಏನ್ ಮಾಡೋಣ ಅಂತ ಏನ್ ಇದನ್ನ ಮಾಡ್ಲಿಲ್ರಿ. ಆಮೇಲೆ 1-2 ವರ್ಷ ಬಿಟ್ಟು ಮದುವೆ ಫಿಕ್ಸ್ ಆಯ್ತು. ಇವ್ರು ನಡ್ಕೊಳ್ಳೋದು ಅಮಾಸಿಗೆ ಬಿಟ್ಕೊಳ್ಳಿ ಅಜ್ಜಾರ ರೀ. ಆ ಮದುವೆ ಆದ ತಕ್ಷಣ ಅವ್ರ ಆಶೀರ್ವಾದ ಪಡೆಯಕ ನಮ್ಮ ಅತ್ತೆ ಕರ್ಕೊಂಡು ಹೋದ್ರಿ. ಅಲ್ಲಿ ಕರ್ಕೊಂಡು ಹೋದ್ರೆ ಅವ್ರು ಒಳಗೆ ಹೋಗ್ಬೇಕನ್ನೋರು ಅವರೇ ಮುಗಳನ್ನ ನಕ್ರಿ. ನಕ್ಕು ಆಮೇಲೆ ಒಮ್ಮೆಲೆ ದೇವಿ ಇದಾಳ್ರಿ, ಸರ ಪುಟ್ಟದ್ ಬಂದು ನನ್ನ ಇದಕ್ಕೆ ಉಡೋದಲ್ಲಿ ಫುಲ್ ಸರಳ ಬಂದ್ಬಿಟ್ರಿ. ಅಜ್ಜಾರ ತಗೊಳ ನೀನು ಒಳ್ಳೇದಾಗತ್ತೆ ಅಂತಂದು ಇದನ್ನ ಮಾಡಿದ್ರು. ಈ ಮನೆ ಕಟ್ಟೋ ಪರ್ಮಿಷನ್ ಕಾರ್ಪೊರೇಷನ್ದವರು ಅದನ್ನ ರಿನ್ಯೂ ಮಾಡ್ಕೊಡ್ಲಿಕ್ಕೆ ಸಹಿತ ನನಗೆ ತುಂಬ ತ್ರಾಸ ಕೊಡ್ತಾರೆ. ಕನಿವೆ ಅವರು ಇದರಿಂದ ನನಗೆ ಈ ಸ್ಥಳ ಅವರೇ ನಾನು ಫೋರ್ಸ್ ಮಾಡಿ ಈ ಸ್ಥಳವನ್ನು ಕೊಡಿಸ್ತಾವ್ರೆ. ಹೀಗಾಗಿ ನನಗೆ ಅವ್ರದ್ದು ಇದನ್ನು ತುಂಬ ಇದಾಯಿತು, ಕಷ್ಟ ಆಯಿತು. ಅಜ್ಜವ್ರ ಹತ್ರ ನಾನು ಅಲ್ಲಿ ಕೇಳಿದ್ದೆ ಮೊದಲು ಅಜ್ಜವ್ರ ಬಗ್ಗೆ. ನಾನು ಬಂದು ಅವರ ಹತ್ರ ನಾನು ಹೋಗಿದ್ದೆ. ಇವರು ನಮ್ಮ ಶ್ರೀಮಂತ ಅವ್ರು ಕೇಳಿಲ್ಲ, ನಾನು ಮನೆ ಕಟ್ತೀನಿ, ಏನು ಕಾಳಜಿ ಮಾಡಬೇಡ ಅಂತ. ಅವ್ರು ಒಂದು 5 ರೂಪಾಯಿ ಕೊಟ್ಟರೆ ನನಗೆ. ನಾನು ಕೇಳಿರಲಿಲ್ಲ ಅವ್ರು ಮನೆ ಕಟ್ಟುತ್ತೇನೆ ಅಂತ ಅಜ್ಜಾರನ್ನ ಕೇಳಿರಲಿಲ್ಲ. ಅವ್ರೇನಂದ್ರು ನೀನು ಮನೆ ಕಟ್ಬೇಕಂತ ಯೋಚನೆ ಮಾಡಕತ್ತೀವಿ, ನೀನು ಇದನ್ನ 5 ರೂಪಾಯಿ ನೀನು ತಗೋ ಅಂತ ನನಗೆ 5 ರೂಪಾಯಿ ಕೊಟ್ಟರು. ಅವ್ರು ನಾನು ಇನ್ನೂ ಹಂಗೆ ಇಟ್ಟೇನೆ. ನಾನು ಚಿಕ್ಕವನಿದ್ದಾಗ ಅವರು ನಮ್ಮ ಗುರುಗಳು ಸಣ್ಣ ಮೀನು ಎತ್ತ ದೊಡ್ಡ ಮೀನು ಎತ್ತ ಅಂತಿದ್ವಲ್ಲ, ಸಣ್ಣ ಮೀನು ಎತ್ತಲಿಂದ ಅವರು ಅಲ್ಲೇ ಕನ್ನಡ ಶಾಲೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು. ನಮ್ಮ ಹಳ್ಳಿಯ ಪೂಜಾ ಮಾಡ್ಕೊಂತ ಕುಂತಾಗ ಅದು ಬಾಡಿದಂಥ ಹೂವು ತಾನೇ ಡಬ್ಬಿ ದರ್ಶನ ಮೇಲೆ ಬಂದ್ಬಿಡ್ತವೆ. ಪೂರ್ತಿ ಆಗಿಬಿಡ್ತೀವಿ ಚೆಂಡು ಮಾಡಿದ್ವಿ. ಸೊ ಅವಾಗ ನಾವು ನರಗುಂದಲ್ಲಿ ಇದ್ವಿ. ಸೊ ನಮ್ಮ ಮಗಳನ್ನ ಆವಾಗ ಇದ್ದು ಅಲ್ಲೇ ಇದ್ದು. ಆಮೇಲೆ ಅಲ್ಲಿ ಎಲ್ಲ ಏನು ಉಳಿಬಸಪ್ಪನ ಗುಡಿ ಹತ್ರ ಮನೆ ಇರಲ್ಲ. ಶಾಸಕರು M.K. ಕುಲಕರ್ಣಿ ಅವರು, ಇವರು ಫಾದರು, ಆಮೇಲೆ ಸರೌಂಡಿಂಗ್ ಏರಿಯಾ ಅದೆಲ್ಲ ಜನ ಬಂದು ಕಾಯಿ ಒಡಿಸ್ಕೊಂಡು ನಮಸ್ಕಾರ ಮಾಡೋದು ಎಲ್ಲ ಮಾಡಿದರು. ಸೊ ನಾವು ಬಂದ್ವಿ, ನೋಡಿದ್ವಿ, ದರ್ಶನ ತಗೊಂಡಿದ್ವಿ. ಇದು ಒಂದು ಅವ್ರದ್ದು ಮಹತ್ವ. ಇನ್ನೂ ಅದು ಚೆಂಡು ಏನಿದೆ ಡೆಬ್ಬಿ ನಾವು ನಮ್ಮ ಮಗಳ ಹತ್ರ ಇಟ್ಕೊಂಡಿದ್ದಾರೆ. ನಾವು 86ನೇ ಇಸ್ವಿ ಒಳಗೆ ಮೊಟ್ಟ ಮೊದಲು ಮೊಮ್ಮಗನ ಕರ್ಕೊಂಡು ಹೋಗ್ಬೇಕಾಗಿದ್ದ. ಆವಾಗ ನಮ್ಮ ಸಹೋದರರಿರುವಂಥ ಪ್ರಸಿದ್ಧ ವಕೀಲರಾದ B.G. ಪಾಟೀಲ್ರ ಮನೆಗೆ ಮೊಟ್ಟ ಮೊದಲನೇ ಸಲ ಒಂದು ಫೆಡೆದ ಪಟ್ಟಣ ತೊಗೊಂಡು ಕರ್ಕೊಂಡು ಹೋದೆ ನಾನು. ಕರ್ಕೊಂಡು ಹೋದ್ರೆ ಭಯಂಕರ ಗದ್ದಲ ಅಲ್ಲೇ, ಭಯಂಕರ ದೊಡ್ಡ ಕ್ಯೂ ಹಚ್ಚಿ ನಿಂತುಬಿಟ್ಟಿದ್ರು ಲೈನಾಗಿ. 1 ಗಂಟೆದ ಮೇಲೆ ನನ್ನ ಪಾಳಿ ಬಂತು. ನನ್ನ ಪಾಳಿ ಬಂದ ಕೂಡಲೇ ಹೋದೆ. ನಾನು ಹೋಗಿ ಹೆದರ್ಕೋತ ಹೋಗಿದ್ದೆ. ಮೊದಲೇ ಸಲ ಹೋಗೋದು. ಹೋಗಿ ನಮಸ್ಕಾರ ಮಾಡಿದ ಕೂಡಲೇ ಹಿಂಗೆ ಸರಿದ್ರು, ಹಿಂಗೆ ಸರ್ಕೊಂಡ್ರು. ಅಲ್ಬೇವ ನನಗ್ಯಾಕೆ ನಮಸ್ಕಾರ ಮಾಡ್ತಿ, ಅಲ್ಲಿ ಕೂತಾಳ ನೋಡು, ಆಕೆಗೆ ನಮಸ್ಕಾರ ಮಾಡು ಅಂತ. ಕೂಡಲೇ ನನಗೆ ಮತ್ತೆ ಹೆದರಿಕೆ ಆಯಿತು. ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ನಾನು. ಆದರೂ ಧೈರ್ಯ ಮಾಡಿ ಫೆಡೆ ಒಯ್ದನಲ್ಲ, ಕೊಡಬೇಕು ಅಂತ ಹೋದೆ. ಅಜ್ಜವ್ರಿಗೆ ತಗೊಳ್ರಿ ಅಜ್ಜವ್ರ ಇದನ್ನ ಅಂತಂದೆ. ಅಲ್ಬೇವ ನೀವು ಹಾರೂರು ಮಂದಿ ಮತ್ತು ಅಲ್ಲಿ ಮಡಿಲಿ ನೀರದಾವು, ಅದು ಹೆಂಗೋ ನೈವೇದ್ಯ ಮಾಡ್ತಿರಲ್ಲ ನೀವು, ಹಂಗೆ ನೈವೇದ್ಯ ಮಾಡಿ ನೀವು ತೊಗೊಂಡು ಹೋಗೋದಲ್ಲ ಅಂತ ಹೇಳಿದ್ರು. ಅಂದ್ಕೊಳ್ಳಿ ಮತ್ತೆ ಎಲ್ಲಿ ಧೈರ್ಯ ಬಂತು ಗೊತ್ತಿಲ್ಲ ನನಗೆ. ಆವಾಗ ಧೈರ್ಯ ಬಂತು. ನಾನಂದೆ, ಅಲ್ಲದ ದೇವಿ ಪೂಜೆ ಮಾಡವ ನೀನು, ದೇವಿ ನಿನಗೆ ಕಾಣಿಸ್ತಾಳೆ, ದೇವಿ ನಿನ್ನ ಜೋಡಿ ಮಾತಾಡ್ತಾಳೆ, ಇಂಥದ್ರೊಳಗೆ ನನಗೆ ನಮಸ್ಕಾರ ಮಾಡಬೇಡ ಅಂತೀಯಲ್ಲ ನೀನು, ನಮಗೆ ಕಾಣಿಸ್ತಾಳೆ ಯಾಕೆ, ಅದಕ್ಕೆ ನಾವು ನಿನಗೆ ನಮಸ್ಕಾರ ಮಾಡೋದು ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದೆ. ಮಾಡಿದ ಕೂಡಲೇ ಫೆಡೆದ ಪಟ್ಟಣ ಮುಟ್ಟಿ ನಕ್ಕರು. ಅದೇನು ಅಜ್ಜ ನಕ್ಕರು, ಅದೇ ಒಂದು ದೊಡ್ಡ ಮಹದ ಆಶೀರ್ವಾದ ನನಗಾಗ್ತದೆ. 86ನೇ ಇಸ್ವಿಯಲ್ಲಿ ಒಂದು ದಿವಸ ಬೆಳಿಗ್ಗೆ ಪೇಪರ್ ಓದೋ ಹೊತ್ತಿನೊಳಗೆ ಸಾಯಂಕಾಲದೊಳಗೆ ಅವ್ರ ಫೋಟೋ ಸಹಿತ ಅವರು ಧಾರವಾಡ ಕಲಾಮಂದಿರದೊಳಗೆ ಅವರು ಹುಟ್ಟುಹಬ್ಬ ಆಚರಿಸ್ತದೆ ಅಂತ ಪೇಪರಲ್ಲಿ ಬಂತು. ಹಾಗಾದರೆ ಹೋಗುವ ಅಂತ ಕುತೂಹಲದಿಂದ ಅಲ್ಲಿ ಹೋಗಿ ಆ ಸಮಾರಂಭದಲ್ಲಿ ಭಾಗವಹಿಸಿದಾಗ ಅಲ್ಲಿ ನಡೆದ ಜನಸ್ತೋಮ ಮತ್ತು ಜನರೇನು ಅವರ ಬಗ್ಗೆ ಒಂದು ಪ್ರೀತಿ ಮತ್ತು ಒಂದು ಭಕ್ತಿ ವಿಶ್ವಾಸದಿಂದ ಏನು ಮಾತಾಡ್ತಾಯಿದ್ರು. ಮತ್ತು ಅವರಿಗೆ ಒಂದು ಟ್ರಕ್ ಗಟ್ಟಲೆ ಒಂದು ಹಾರ ಹಾಕಿದರು. ಇಡೀ ಹಾಲ್ದೆಲ್ಲ ತುಂಬಿ ಅವರು ಗುಣಗಾನ ಮಾಡಿದ್ದು ಮತ್ತು ಅವರಲ್ಲಿ ದೇವಿ ಆರಾಧಕರು ಮತ್ತು ಅವರಲ್ಲಿ ಏನೋ ಒಂದು ಆಸಕ್ತಿ ಮತ್ತು ತ್ರಿಕಾಲ ಜ್ಞಾನಿಯವರು ಇರ್ತಾರೆ ಎಂಬುದರದ್ದು ಗೊತ್ತಾದಾಗ ನಾ ಮನೆಗೆ ಬಂದು ಇವಳಿಗೆ ಹೇಳಿದೆ, ಹಿಂಗೆ ನೋಡು ಅದೇನು ಅಭೂತಪೂರ್ವ ಕಾರ್ಯಕ್ರಮ ನಡೀತು, ಹಿಂಗೆ ಹುಡುಕಡ್ಲೆದವ್ರು ಇದ್ದಾರೆ ಅಂತ ಕೂಡಲೇ
ಅದೇ ಕಾರಣ ಆಯಿತು. ಅವ್ರ ಕಾಂಟ್ಯಾಕ್ಟ್ ಇದು ಅವರು ನಮ್ಮ ಮೊಮ್ಮಗ ಭಾಳ ಹಠಮಾರಿತನ ಮಾಡ್ತಿದ್ದ ಮತ್ತು ಅವ್ನು ಹೇಳಿದ ಮಾತು ಕೇಳ್ತಿದ್ದಿಲ್ಲ. ಒಂದು ಏನು ಮಾಡೋದು ಒಂದು ದೊಡ್ಡ ಸಮಸ್ಯೆನೇ ಆಗಿದ್ದ ಅವನು. ಇವತ್ತಿನ ದಿವಸ ಅವ ಡಬಲ್ ಗ್ರ್ಯಾಜುಯೇಟ್ ಹಾಕ್ಕೊಂಡು ಬೆಂಗಳೂರಲ್ಲಿ ನೌಕರಿ ಮಾಡ್ಕೊಂಡಿದ್ದಾನೆ. ನಾಳೆ 26ನೇ ತಾರೀಕು ಅವನ ಮದುವೆ ನಿಶ್ಚಯನೂ ಅದು. ಫಸ್ಟ್ ಮ್ಯಾರೇಜ್ ಆದ ಕೂಡಲೇ ನಮ್ಮ ಮನೆಯವರಿಗೆ ನೌಕರಿನೇ ಇರಲಿಲ್ಲ. ಮತ್ತು ನನಗೆ ಮಕ್ಕಳು ಡಾಕ್ಟ್ರು ಕೂಡ ಮಕ್ಕಳು ಆಗೋದು ಸ್ವಲ್ಪ ತೊಂದರೆ ಅಂತ ಹೇಳಿದ್ದೆ. ನಾನು ಅಜ್ಜಾರಿಗಿನ ಮೊರೆ ಹೋಗ್ತೇನೆ. ನನಗೆ ಗಂಡನ ನೌಕರಿ ಮಾಡಿಸ್ತಾರೆ. ಅವ್ರಿಗೇನು 10 ಪೈಸಾ ಇಲ್ಲಂಗೆ ಅವ್ರು ಉಳಿತೈತಿ ಸರ್ಕಾರ ನೌಕರಿ ಮಾಡಿಸ್ಕೊಟ್ರು. ನಾನು ಅವರ ಷಷ್ಠಬ್ದಿ ಇದ್ದಾಗ ನಮ್ಮಲ್ಲಿ ಚಿಕ್ಕಮಠ ಅಂತ ಹೇಳಿ ಬಸವ ಸಮಿತಿ ಅವ್ರ ಸದಸ್ಯರು ಅವ್ರ ಷಷ್ಠಬ್ದಿ ಇದ್ದಾಗ ಅಜ್ಜಾರ ಇದು ಷಷ್ಠಬ್ದಿ ತೊಗೊಂಡ್ರಿ ಅಂತ ಕೇಳಿದಾಗ ನಮ್ಮ ಅಗದಿ ಸಮೀಪದ ಸಂಬಂಧಿತರು ಸತ್ತೆ ನಾ ಅವ್ರಿಗೆ ಅಷ್ಟು ಕಡೆ ಹೋಗಿದ್ದಿಲ್ಲ, ಮೊದಲು ಏನೂ ಮಾಡಿದ್ದಿಲ್ಲ. ಅವ್ರು ಕೇಳಿಕೊಂಡು ಅವತ್ತು ಷಷ್ಠಬ್ದಿಗೆ ನಾನು ಫಸ್ಟ್ ಟೈಮು ಅವ್ರಿಗೆ ಅಟೆಂಡ್ ಆಗಿದ್ದು ನವರೊಂದು ಟಾಕೀಸ್ನಲ್ಲಿ. ಇಷ್ಟು ಆತ್ಮೀಯತೆ ಇದು ಆಯ್ತಲ್ಲ, ಅಜ್ಜಾರ್ ಬರೀ ವಾಣಿ ನನ್ನ ಮಗ ಬಂದ, ನನ್ನ ಮಗಳು ಬಂದಾಳ, ಈ ವಾಣಿ ಏನದಲ್ಲ ಒಮ್ಮೆಲೆ ನಮ್ಮನ್ನು ಇದು ಏನು ಆಕರ್ಷಣೆ ಏನಾಯಿತು ಅಂದ್ರೆ ಅಲ್ಲಿ ಭೇದ ಭಾವ ಅಥವಾ ಅವ್ರ ಗುರು ಅಥವಾ ನಾನು ಶಿಷ್ಯ ಆಗಲಿ ನಾನು ಬೇರೆ ಅನ್ನೋ ಭಾವ ಬರಲಿಲ್ಲ. ಅಂದ್ರೆ ಅವ್ರ ವಾಣಿ ಅದು ಪರುಷವಾಣಿ ಅಂತ, ಅಂದ್ರೆ ಸ್ಫಟಿಕ ಸಲಾಕೆ ಇದ್ದಂಗೆ ಅದು ಎಲ್ಲ ಭಕ್ತರ ಹೊರಗೆ ಬರ್ದನ ಅಂತರಾತ್ಮಕ ತಟ್ಟಿ ಅಲ್ಲೇ ಅವರನ್ನು ಪರಿವರ್ತನೆ ಮಾಡಿ ಆ ಎಲ್ಲ ಅವರ ಕಲ್ಮಶಗಳನ್ನು ದೋಷಗಳನ್ನು ಕರ್ಮಗಳನ್ನು ಸುಟ್ಟು ಆ ದೇವಿಯ ಪಾದದ ಕಡೆಗೆ ನಮ್ಮನ್ನವರು ಕಳಿಸ್ಕೊಡ್ತಾ ಇದ್ರು. ಗಣಪತಿ ಬಂದಾನಲ್ಲವೇ ಅಂತಾರೆ. ಹಂಗನ್ಕುಳೆ ಎಲ್ಲ ಅಂತ ನಾವು ಅತ್ತಾಗಿತ್ತ ನೋಡಕತ್ತಿದ್ರಿ. ನಿನ್ನ ತಲೆ ಮೇಲೆ ಕುಂತಾನಲ್ಲವ ಅಂತಂದ್ರಿ. ನಿನ್ನ ಮಗನ ಗಣಪನ ಕಿವಿ ಐತೆ ನೋಡು ಅಂತಂದ್ರಿ. ಭಾಳ ದಶವಾನದ ನೀವು ಅಂತಂದ್ರೆ ಅಂದೆ. ಭಾರಿ ಚಲೋ ಆತಾನ. ಮುಂದೆ ಇವ 100 ಮಂದಿ ದುಡಿಸ್ಕೊಂತಾನ, ಟ್ರಕ್ಕು ಅದೆಲ್ಲ ಇಡ್ತಾನ, ಇವ್ ದೊಡ್ಡ ಇಂಜಿನಿಯರ್ ಆಗ್ತಾನ ಅಂತೆಲ್ಲ ಹೇಳಿದ್ರಿ. ದೈವಲೀಲೆ ಮಹಾತ್ಮರ ವಾಣಿ ಎಂದು ಖುಷಿ ಹೋಗೋದಿಲ್ಲ, ಅದು ಆಗೇ ತೀರ್ತದ ಅನ್ನೋದು ಒಳಗೆ ಮಾತ್ರ ಭಾವನೆ ಅದ. ಮತ್ತು ಇಷ್ಟೇ ಅಲ್ದನ ನಾವು ಅನೇಕ ರೀತಿಯಾಗಿ ಮಠಕ್ಕೆ ಹಗಲೆಲ್ಲ ಹೋಗ್ತಾ ಇದ್ವಿ. ನಾವಿಲ್ಲಿ ಹೋಗ್ಬೇಕು ಅಂತ ವಿಚಾರ ಮಾಡಿದ್ರೆ ಅಲ್ಲಿ ಭಕ್ತರಿಗೆ ನಾಳೆ ನನ್ನ ಮಗ ಬರ್ತಾನ, ನನ್ನ ಸೊಸೆನೂ ಬರ್ತಾಳ ಅಂತ ಹೇಳ್ತಿದ್ರು. ಜೀವನದಲ್ಲಿ ಬಹಳಷ್ಟು ಕಷ್ಟದಲ್ಲಿ ನಾನಿದ್ದೆ. ನಿಜವಾಗಿ ಹೇಳಬೇಕಂದ್ರೆ ನಾನು ಬಂದಿದ್ದು, ಇಷ್ಟು ದೊಡ್ಡವನಾಗಿದ್ದು, ಇಷ್ಟು ಸಮೃದ್ಧಿ ಆದದ್ದು ನನ್ನ ಪೂಜ್ಯ ಅಜ್ಜನವರ ಕೊರಕಡ್ಲೆ ಅಜ್ಜನವರ ಆಶೀರ್ವಾದದಿಂದ. ಭಕ್ತಿ ಇದ್ದರೆ ಹೀಗಿರಬೇಕು, ಭಕ್ತಿಗಿಂತ ಮಿಗಿಲಾದ ಶಕ್ತಿ ಯಾವುದೂ ಇಲ್ಲ. ಭಕ್ತಿ ಭಾಳ ಮಾತುಗಳು. ಅದಕ್ಕೆ ಅಜ್ಜನ ಕಾಣಲಿಕ್ಕೆ ಬಂದಾಗ ರಾಮದುರ್ಗದಿಂದ ಅಜ್ಜನ ಕಾಣಲಿಕ್ಕೆ ಬಂದಾಗ ಅವನು ಬಹಳಷ್ಟು ಭಕ್ತಿಯಿಂದ ಅಜ್ಜನ ದರ್ಶನಕ್ಕೆ ಬಂದಾನ. ಆ ದರ್ಶನ ಅಂತ ಕೊಡಬೇಕು. ಭಕ್ತಿ ಇದ್ರೆ ಹಾಗೆ ಇರಬೇಕು. ಭಕ್ತಿಗಿಂತ ಮಿಗಿಲಾದ ಶಕ್ತಿ ಇಲ್ಲ ಈ ಜೀವನಗಳಲ್ಲಿ. ಭಕ್ತಿ ಭಾಳ ಹಿರಿದಾಗದು. ಪಂಜೆಯನುಟ್ಟು ಹಣೆಗೆ ಭಸ್ಮ ಧರಿಸಿ ರಂಜಿಪ ಮಂಜುಳ ಮಾತಿನಲಿ, ಪಂಜೆಯನುಟ್ಟು ಹಣೆಗೆ ಭಸ್ಮ ಧರಿಸಿ ರಂಜಿಪ ಮಂಜುಳ ಮಾತಿನಲಿ, ಕರೆಯುತ್ತ ಸರೋವರ ತಾಪವ ಕಳೆಯಲು, ಕರೆಯುತ್ತ ಸರೋವರ ತಾಪವ ಕಳೆಯಲು, ಅರೆ ಕ್ಷಣ ಅನಸದೆ ನೀನು ಸುರು, ಅರೆ ಕ್ಷಣ ಅನಸದೆ ನೀನು ಸುರು, ಮೌನವೇಕೆ ಶ್ರೀ ಗುರುರಾಯ, ಮೌನವೇಕೆ ಶ್ರೀ ಗುರುರಾಯ. ಅವ್ರನ್ನ ನಮಗೆ ನೋಡಿದಾಗ ಅವರಲ್ಲಿರುವಂಥ ಒಂದು ಅವರ ದರ್ಶನವನ್ನು ಪಡೆದಾಗ ನಮಗೆ ಒಂದು ನಮೂನೆಯ ಭಾವನೆಗಳು ಬಂದವು. ಅಂದರೆ ಅವರ ಹಾವಭಾವ, ಅವರ ಮಾತಾಡುವಂಥ ಶೈಲಿ, ಇವೆಲ್ಲವನ್ನು ನಾನು ಕಂಡುಕೊಂಡಾಗ ಯಾಕಂದರೆ ಮೊದಲೇ ಅವರ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿದ್ದೀವಿ. ತಿಳಿದುಕೊಂಡಾಗ ಅವರ ಬಗ್ಗೆ ಇರುವಂಥ ಒಂದು ಭಾವನೆಗಳನ್ನು ನೋಡಿದಾಗ ಬಹಳ ಆತ್ಮೀಯತೆ ಅನ್ನಿಸ್ತು ನಮಗೆ. ಯಾಕಂದರೆ ಅವರ ಭಕ್ತರಿಗೆ ಹೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇದ್ದೇವೆ ಅವರ ಭಕ್ತರು, ಅನೇಕ ಭಕ್ತರು ಅವರ ಜೊತೆಗೆ ನಮಗೆ ಸಂಬಂಧ ಬಂದಿದ್ದು.
ಮತ್ತು ನಮ್ಮ ಮಿತ್ರರು ಕೂಡ ಕೆಲವರು ಅವರ ಭಕ್ತರಾಗಿದ್ದರು. ಅವರು ಕೂಡ ಹೇಳ್ತಿದ್ರು ಅವರ ಬಾವಿಯಿಂದ ಏನು ಬರ್ತಾ ಇದೆ ಅದು ವಾಸ್ತವಿಕತೆಯಿಂದ ಬರ್ತಾ ಇದೆ, ಅದು ನಿಜವಾಗ್ತದೆ ಎನ್ನುವಂಥ ಒಂದು ಮಾತನ್ನು ನಾವು ತಿಳ್ಕೊಂಡಿದ್ದೇವೆ ಅಂತ ಹೇಳ್ಬೋದು. ನಾನು ಮೊದಲೇ ಸಲ ಅಜ್ಜನವರ ಸಂದರ್ಶನ ಮಾಡಿದ್ದು 1978. ಅಜ್ಜನ ಬಗ್ಗೆ ಹೇಳೋದಾದರೆ ಅಜ್ಜ ನನ್ನ ದೃಷ್ಟಿಯಲ್ಲಿ 3 ವ್ಯಕ್ತಿತ್ವಗಳಲ್ಲಿ ನಮ್ಮ ಜೀವನದಲ್ಲಿ ಹಾಸು. ಮೊದಲನೇದಾಗಿ ಗುರುವಾದರು, ಎರಡನೇದಾಗಿ ನಮ್ಮ ಮನೆಯ ಅಜ್ಜ ಅದು, ಮೂರನೇದಾಗಿ ಕಡೆಗೆ ನಮ್ಮ ಜೊತೆ ಬೀಗರಾದರು. ಹೀಗೆ 3 ವಿಧದಲ್ಲಿ ಅಜ್ಜ ನಮ್ಮ ಜೀವನದಲ್ಲಿ ಹಾಸಬೇಕಾಗಿಬಿಟ್ಟಿದ್ದಾನೆ. ಇದು ಬಾದಾಮಿಯ ಬನಶಂಕರಿಯ ದೇವಸ್ಥಾನ. ಇಲ್ಲಿ ಕಡ್ಲೆ ಅಜ್ಜನವರು 2 ಸಲ ಬಂದಾಗ ದೇವಿಯ ದರ್ಶನವಾಯಿತು. ಅಜ್ಜನವರು ಬಂದು ಪ್ರದಕ್ಷಿಣೆ ಹಾಕಿ ಹಿಂದಿರುಗಿ ಹೋಗುವಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಕುಮಾರಗೌಡ ನ್ಯಾಯಾಧೀಶರಾದ ಕುಮಾರಗೌಡರು ಕೂಡ ಇದ್ದರು. ಆಗ ನನ್ನನ್ನು ನೋಡದೆ ಹಾಗೆ ಹೋಗುತ್ತಿದ್ದೀಯಾ ಎಂದು ಅವರನ್ನು ಕೇಳಿ ಅವರಿಗೆ ದರ್ಶನವನ್ನು ಸಿಗ್ತಾರೆ. 2ನೇ ಸಲ ಮೆಣಸಿನಕಾಯಿ ಅವರ ಜೊತೆಗೆ ಬಂದಾಗ ಅಲ್ಲಿಯೂ 2ನೇ ಸಲವೂ ಕೂಡ ಅವರಿಗೆ ಅಜ್ಜನವರು ದರ್ಶನವನ್ನು ಇಟ್ಟು ಭೇಟಿಯಾಗಿ ಆಶೀರ್ವಾದವನ್ನು ಅವರಿಗೆ ನೀಡಿದರು. ಇದು ಬಹುಶಃ 87 ಅಥವಾ 88ನೇ ಇಸ್ವಿಯಾಗಿರ್ಬೇಕು. ಏನು ಕಾಡಿಲ್ರಿ, ನಾನು ಹಂಗಾರ ದರ್ಶನಕ್ಕೆ ಹೋದವ್ರಿ. ಅದು ಹೋದಾಗ ಏನಾಯ್ತು ಅಂತಂದ್ರೆ ಪ್ರಥಮ ಹೋದಾಗ ಇರಲಿ ನಾನು ಯೂನಿವರ್ಸಿಟಿಯಿಂದ ಬೆಂಗಳೂರು ಯೂನಿವರ್ಸಿಟಿ ಕೆಲಸ ಮಾಡ್ತಿದ್ದೆ. ಅಲ್ಲಿಂದ ಧಾರವಾಡದಾಗ ಅಣ್ಣ ಹಿರಿಯ ಅಣ್ಣ ಇದ್ರು. ಅವ್ರಿಗೆ ನನ್ನ ಬಯಕೆ ವ್ಯಕ್ತಪಡಿದ್ರಿ, ಅಣ್ಣ ಅಜ್ಜನ ಭೇಟಿ ಆಗ್ಬೇಕು ಅಂತ ಭಾಳ ಆಸೆ ಐತಿ, ಭಾಳ ಸುದ್ದ ನಮ್ಗೆ ಹಾಗೇ ಇಲ್ಲ. ನಾನು ಭೇಟಿಯಾಗಿಲ್ಲಪ್ಪ ಹೋಗ್ಬೇಕಂತ ನಮಗೂ ಆಸೆ ಇದೆ. ಇವತ್ತು ಹೊಂದ್ಕೊಂಡು ನಡೀಪ ಆಗಿ ಸರ್ ನವಲಗುಂದಕ್ಕೆ ಹೋದಿವ್ರಿ. ಅವತ್ತ ಅಜ್ಜರು ಹುಬ್ಬಳ್ಳಿಗೆ ಬಂದ್ಬಿಟ್ಟಿದ್ರು. ಹುಬ್ಬಳ್ಳಿ ಮಲ್ಲಿಕಾರ್ಜುನ ಥಿಯೇಟರ್ ಹತ್ರ ಪೈಜಿ ಪಾಟೀಲ್ ಅಂತ ವಕೀಲರ ಮನೇಲಿ ಅಲ್ಲೇ ನಮ್ಗೂ ಸೀದಾ ಹಾಗೆ ಬಂದಿವಿ. ಅಲ್ಲೇ ಅಜ್ಜಾರು ಇದ್ರಿ, ನಮಸ್ಕಾರ ಮಾಡಿದ್ರಿ, ಕುಂಡಿಸಿದ್ರಿ. ಕುಂಡಿಸಿ ಮಾತಾಡ್ಸಿ ಆದ್ಮೇಲೆ ಎಲ್ಲಿ ಏನು ಅಂತ ಕೇಳಿದ್ರಿ, ಹೇಳಿದ್ವಿ. ಆಮೇಲೆ ನಾನು ಅಪ್ಪಳಿ ತೊಗೊಂಡು ಹೊರಡ್ಬೇಕಂದಾಗ ಅಪ್ಪ ಇದಕ್ಕೆ ಕೊಡ್ದ ಧಾರವಾಡದಾಗ ಕಾಲೇಜ್ ನಡೆಸ್ತಾ ಇದ್ದೀನಿ, ನೀನಿಂದ ಇದಾಗಬೇಕು ಅಂದ್ರೆ ನಾನು ಕಿಸಿ ಕೈ ಹಾಕಿದೆ. ಬೇಡ ನೀ ಅಲ್ಲಿ ಹೋಗಿ ಕಳ್ಸೋದು. ಆಯಿತು ಅಂತ ಬಂದ್ರಿ. ಭಾಳ ಇಂಟ್ರೆಸ್ಟಿಂಗ್ ರೀ ಇದು ಎಕ್ಸಾಂಪಲು. ಅಲ್ಲೇ ಏನಾಗ್ತಿರ್ತಾರೆ ಬೆಂಗಳೂರಾಗ ನಾನು ಕಲಿಸುವಂಥ ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜ್ನಾಗ ಸಂಜೆ ಕ್ಲಾಸ್ ನಡೆಸಿದ್ವಿ. ಸಂಜೆ ಕ್ಲಾಸ್ ನಡೆಯೋದಕ್ಕೆ ನಮ್ಗೆ ತಿಂಗಳ ಎಕ್ಸ್ಟ್ರಾ ನಮ್ಗೆ ದಾಳ ಸಿಗುತ್ತೆ. ಮನಸ್ಸಿಗೆ ಏನು ಬಂತು ಅಂತ ಮಹಾತ್ಮ ಕೇಳಿ ನನ್ನ ಮಗ ಈ ಸಂಜೆದ್ದು ಕ್ಲಾಸಿನ ದುಡ್ಡು ಬರ್ತೈತಿ, ಅಲ್ಲಿ ಹೋಗ್ಬೇಕು ಮನಸ್ಸಿಗೆ ಆ ರೀತಿ ನಡ್ಕೊಂಡಿದ್ರಿ. ಮುಂದೆ ಯಾವಾಗೂ ಭೇಟಿಯಾದಾಗ ಕೈ ತೋರಿಸಂದ್ರೆ ನಾನು ಹೋಗಿದ್ದೆ, ನನ್ನ ಹೆಂಡತಿ ಹೋಗಿದ್ಲು, ಅತ್ತಿಯವರು ಬಂದಿದ್ರು, ನಮ್ಮ ಕಡೆ ಹಳೆಯ ಬಂದಿದ್ದ, ಎಲ್ಲರೂ ಕೈ ನೋಡಿದ್ರಿ. ನನ್ನ ಕೈ ನೋಡಿ ಏನು ತಿಳಿತೇನೆ ಅವ್ರಿಗೆ ಹೋಗಿಲ್ಲ. ಇಲ್ಲಪ್ಪ ನೀವು ಹೊರಗೆ ಹೋಗ್ಬೇಕು, ಹೊರಗೆ ಹೋಗಿ ಹೆಸರು ಮಾಡ್ಬಿಡ್ತೀನಿ ನೋಡಿ ಅಂತ. ನನಗೆ ಕನಸು ಹೋಗಿಲ್ರಿ. ಆವಾಗ ನಾನು ಆರ್ಥಿಕ ಪರಿಸ್ಥಿತಿ ಇದ್ದಿದ್ರಿ. ಮುಂದೊಂದು ಸ್ವಲ್ಪ ದಿವಸದಾಗ ರೀ ಅದು ಟಾಟಾ ಇನ್ಸ್ಟಿಟ್ಯೂಟ್ ಒಂದು ಲೆಟ್ರ್ ಬಂತು. ನಮಗೆ ಎಲ್ಲ ಸರ್ಕ್ಯುಲೇಷನ್ ಸಲುವಾಗಿ ಒಂದು ನಮ್ಮ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿಗೆ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಪ್ರೊಸೆಸ್ ಸಲುವಾಗಿ ಯೂನಿವರ್ಸಿಟಿ ಆಫ್ ಮಾರಿಷಸ್ನವರು ಡಾಕ್ಟರ್ ಸೌಂದರ್ಯ ಅಂತ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಕಳಿಸ್ಕೊಟ್ಟಿದ್ರು. ಅವ್ರು ನಮ್ಮ ಯೂನಿವರ್ಸಿಟಿಗೆ ಕೊಟ್ಟರು. 1981ರಲ್ಲಿ ನಾನು ಭೇಟಿಯಾಗಬೇಕು ಸಂದರ್ಭ ಬಂತು. ಆವಾಗ ನಾನು ಹರಪನಹಳ್ಳಿಯಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿ ನನಗೆ ಪ್ರಸಂಗ ಜೀವನದಲ್ಲಿ ಹೀಗೆ ಬಂತು ಅಂತ ಹೇಳಿದರೆ, ನನ್ನ ಮದುವೆ ಸಂದರ್ಭ ಬಂತು. ಮದುವೆ ಸಂದರ್ಭ ಬಂದಾಗ ನನಗೆ 2 ದಾರಿಗಳಿತ್ತು. ಯಾವ ದಾರಿಯನ್ನು ನಾನು ಆರಿಸ್ಕೊಳ್ಬೇಕು ಅನ್ನೋಂಥದ್ದು ಒಂದು ಪ್ರಸಂಗ ಬಂತು. ನಾನು ಯಾವ್ದು ಆರಿಸ್ಕೊಳ್ಬೇಕು ಅನ್ನೋಂಥದ್ದು ನನಗೆ ಸರಿಯಾದ ಒಂದು ಮಾರ್ಗ ಸಿಗಲಿಲ್ಲ. ಅದಕ್ಕಾಗಿ ಅಜ್ಜ ಅವ್ರ ಬಗ್ಗೆ ನನಗೆ ಗೊತ್ತಾಗಿತ್ತು, ಅವರು ಭಕ್ತರು ಸಹ ಹೇಳಿದರು. ಅವರನ್ನು ನಾನು ಆ ಮುಂಚೆ ಒಮ್ಮೆ ನೋಡಿದ್ದೆ, ದೂರದಿಂದ ನೋಡಿದ್ದೆ. ಹೀಗಾಗಿ ಇವರು ಹುಬ್ಬಳ್ಳಿಯಲ್ಲಿ ವಕೀಲರ ಮನೆಯಲ್ಲಿ ಇದ್ದದ್ದು ಗೊತ್ತಾಗಿತ್ತು. ಹಾಗಾಗಿ ವಕೀಲರು ಇರೋದ್ರಿಂದಾಗಿ, ನಾನು ಮ್ಯಾಜಿಸ್ಟ್ರೇಟ್ ಇರೋದ್ರಿಂದಾಗಿ ನನಗೆ ಬೇಗದಲ್ಲಿ ಅಜ್ಜ ಅವ್ರ ದರ್ಶನ ಸಿಕ್ತ. ಅವ್ರ ಮನೆಯಲ್ಲಿನೇ ಹೋಗಿ ಅವ್ರ ಮಾರ್ಗದರ್ಶನ ಪಡೆದಾಗ ಅವರೇನು ಮಾರ್ಗದರ್ಶನ ಕೊಟ್ಟರು ಅದೇ ರೀತಿ ನನ್ನ ಜೀವನದಲ್ಲಿ ಆಗಿ ಇವತ್ತು ನನಗೆ ಒಂದು ಸುಖವಾದ ಸಂಸಾರ ನನಗೆ ಸಿಕ್ಕಿದೆ ಅಂತ ನಾನು ಹೇಳ್ತೇನೆ. ಅಜ್ಜ ಅವರು ದೈವಿ
ಭಕ್ತರಾಗಿದ್ದರು, ದೇವಿಯ ಒಂದು ಅವತಾರ ಪುರುಷರೇ ಆಗಿದ್ರು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇಲ್ಲಿ ಅಜ್ಜಿಯವ್ರ ಫೋಟೋ ಇದೆಯಲ್ಲ, ಅದನ್ನು ನಾನು ಕೊಳ್ಳೇಗಾಲದಲ್ಲಿದ್ದಾಗ ಅಜ್ಜಿಯವರು ನಿಜಗುಣ ಶಿವಗಳ ಮೇಲೆ ತುಂಬ ಭಕ್ತಿ, ಜ್ಯೋತಿ ಬೆಳಗುತ್ತಿದೆ ಒಂದು ಅವ್ರ ಅಗದಿ ಇಷ್ಟವಾದಂಥ ಒಂದು ಹಾಡು. ಅದರ ಕ್ಯಾಸೆಟ್ ತಂದು ಕೊಟ್ಟೆ ನಾನು, ಅಜ್ಜಾರು ತಗೊಳ್ಳಿ ಅಂತ. ಅವಾಗ ಅಜ್ಜಾರು ಒಂದು ಮಾತು ಹೇಳಿದರು, ಸಾಹೇಬ್ರೆ ನೀವು ಭಾಳ ನೆನೆಸ್ತಾ ಇದ್ದೀರಿ, ಈ ಫೋಟೋ ನಿಮ್ಮ ಹತ್ತಿರ ಇರಲಿ, ನಾನು ನಿಮ್ಮ ಹತ್ತಿರ ಇರ್ತೀನಿ ಅಂತ ಹೇಳಿ ನಾನು ಆಶೀರ್ವಾದ ಮಾಡಿ ಅವ್ರಿಗೆ ಕೊಟ್ಟಿದ್ದೆ ಫೋಟೋ. ಸಾಧಾರಣ ವರ್ಷ ಸಾಧಾರಣ ML ಆಗಿ ಮೊದಲೇ ಅವ್ರ ಕೈ ನೋಡಿ ML ಹಾಕಿ ಹಾಗೆ ಹೀಗೆ ಗಿರಿಗೆ ಎಲ್ಲ ಹೇಳೋರು. ಭಾಳ ದೇವಿ ಬಗಳಾಂಬೆದ್ದೆ ಭಾಳ ಇರೋದು. ಅವ್ರು 108 ನಾಮಾವಳಿ ರೀ. ಬಗಳಾಂಬೆದ್ದೆ ಪೂಜೆ ಮಾಡೋರು ಬಗಳಾಂಬೆ ಇದ್ರ ಮ್ಯಾಗಿಂದೆ ಎಲ್ಲರಿಗೆ ಆಶೀರ್ವಾದ ಮಾಡ್ತಾರೆ, ಅದಕ್ಕೆಲ್ಲ ಒಳ್ಳೇದಾಗ್ತಿತ್ತು. ಅವ್ರ ಕೈ ಹಸ್ತ ಸಾಮಗ್ರಿಗಳು ಭಾಳ ಎತ್ತಿದ ಕೈ, ಗಿರಿ ನೋಡಿ ಕೈ ನೋಡಿ ಹೇಳೇ ಬಿಡೋದು. ನನಗೊಂದು ಹೇಳಿ ಕೆಲವರುಗಳೇ ನಾವು ಹೇಳ್ತೀನಿ, ನಿಮ್ಮ ತೋಟದಾಗ ಒಂದಿಟ್ಟು ಗಿಡ ಹಚ್ಚೋಣ. ಯಾವ ಗಿಡ? ಹತ್ತಿ ಗಿಡ, ಬನ್ನಿ ಗಿಡ, ಪತ್ರಿ ಗಿಡ ಹಚ್ಚಿರಿ, ಅದರೊಳಗೆ ಮುಚ್ಚಿ ಗಿಡ ಹಚ್ಚಿರಿ, ಬೇರೆ ಗಿಡ ಹಚ್ಚಿರಿ, ಎಲ್ಲ ಅವ್ರು ಏನು 6 ಗಿಡ ಹಚ್ಚಿಬಿಟ್ಟಿನಿ. ಅದು ನಿಮ್ಮ ಮನೆ ಮುಂದೆ ಇರಲಿ ತೋಟದಾಗ. ಯಾವ ಜಾತಿ ಧರ್ಮ ಸಂಬಂಧಿತ ಎಲ್ಲ ಜಾತಿ ಜನ ಬರ್ತಿದ್ರು. ಒಳಗೆ ನಿರ್ಬಂಧನೆ ಇಲ್ಲ ಅವರಿಗೆ. ಮತ್ತು ಅವ್ರು ಏನಾದ್ರು ಯಾರು ಕೊಟ್ಟರೆ ಎಲ್ಲರಿಗೂ ಹೆಂಚು ತಿನ್ನಿಸ್ತಿದ್ರು. ನಾನು ಮುಗಿದ್ದ ಬೇಸನ್ ಉಂಡಿ ತಂದಿದ್ದೆ, ಯಾರೇ ಸಾರ್ ಎಲ್ಲ ತೋರಿದ್ರು, ಆ ಡಬ್ಬಿ ಖಾಲಿ ಮಾಡಿದ್ರು, ಎಲ್ಲ ತಿಂದ್ವಿ ಅಂದ್ರೆ ಅದರಲ್ಲಿ ಅವರು ಪ್ರೀತಿ ಕಾಣ್ತಿದ್ರು. ತಾವು ಇರ್ತಿದ್ದಿಲ್ಲ, ನಮ್ಮೆಲ್ಲರೂ ತಿನ್ನಿಸಿ ಅವರು ಪ್ರೀತಿ ಕಾಣ್ತಿದ್ರು. ನಮ್ಮ ಮೊದಲೇ ಸಲ ಹೋಗ್ಬೇಕಾದ್ರೆ ಅವ್ರ ಕಡೆ ಅವ್ರ ನಮ್ಮ ತಾಯಿ ಮತ್ತು ನಮ್ದು ಇಷ್ಟು ಕುಟುಂಬ, ನನ್ನ ಮಕ್ಕಳು, ನಮ್ಮ ಮನೆಯವರೆಲ್ಲ ಕೂಡ ಹೋಗಿದ್ವಿ ನೋಡಿ ಬಂದಕ್ಕೆ. ಅಲ್ಲಿ ಹೋದಾಗ ಅವಾಗ ನನಗೂ ಏನಂತ ಇದು ಇದ್ದಿರಲಿಲ್ಲ, ಆದರೆ ನಾನು ಹೇಳ್ತಿದ್ದೆ ಅದ್ರ ಬಗ್ಗೆ ಭಾಳಷ್ಟು. ಆಮೇಲೆ ನಮ್ಮ ತಾಯಿಯವರು ಒಂದು ಸ್ವಲ್ಪ ಧಾರ್ಮಿಕ ಪೂಜಾ ಹೋಗಿ ಹೋದ ಕೂಡಲೇ ಬರ್ರಿ ಅಂತ ಕರೆದು ನಾವು ನಮಸ್ಕಾರ ಮಾಡಿದ್ರು, ಎಲ್ಲಾದರೂ ವಿಚಾರ ಮಾಡಿದ್ರು, ಎಲ್ಲ ಯೋಗಕ್ಷೇಮ ಎಲ್ಲ ವಿಚಾರ ಮಾಡಿದ್ರು. ಮಾಡಿ ಆತ್ವಾ ತಾಯಿ ಅಂತ ಇಲ್ಲ ಅವ್ರು ಮಾತಾಡ್ತಿದ್ರಲ್ಲ, ವಾ ತಾಯಿ ಅಂತ ಹೇಳಿ ಮಾತಾಡ್ತಿದ್ರು. ಇಲ್ಲ ನಮಗೆ ಬಗಲಾಂಬ ದೇವಿ ಎಲ್ಲ ಚಲೋ ಒಳ್ಳೇದು ಮಾಡ್ತಾರ. ಆಮೇಲೆ ನನ್ನ ಮಕ್ಕಳು ನಾವೇನು ನಮ್ಮದು ನಾವೇನಾಗ್ತದೆ ಕೇಳಿದ್ರೆ ಹಿಂಗಂತ ಅವು ಮಕ್ಕಳಿಗೆ ಇದು ಇತ್ತು. ಆಮೇಲೆ ಹೇಳಿದ್ರು, ಇಲ್ಲ ಎಲ್ಲ ಮಕ್ಕಳು ನಿಮ್ಮ ಮಕ್ಕಳು ಶಾಣ್ಯರಾಗ್ತಾರೆ, ಎಲ್ಲರೂ ಚಲೋ ಆಗ್ತಾರೆ, ಎಲ್ಲರೂ ತಮ್ಮ ಇದ್ರೊಳಗೆ ತಾವು ಮುಂದುವರಿತಾರೆ, ಎಲ್ಲರಿಗೂ ಒಳ್ಳೇದಾಗ್ತದೆ. ಈಗ ಅವ್ರು ಹೇಳಿದ್ರೊಳಗೇ ನನ್ನ ಮಕ್ಕಳೆಲ್ಲರೂ ಒಂದು ಉಚ್ಚ ಸ್ಥಾನದೊಳಗೆ ಮತ್ತು ಮರ್ಯಾದೆಯಿಂದ ಸದ್ಗುಣಗಳು ಅಳವಡಿಸ್ಕೊಂಡ ಇದ್ದಾರೆ. ಅವರು ಯಾರಿಗೂ ಕೆಟ್ಟ ಬೇಸಂಗಿಲ್ಲ, ಏನೂ ಇಲ್ಲ. ಅಜ್ಜರ ಆಶೀರ್ವಾದದಿಂದ ನನ್ನ ಮಕ್ಕಳೆಲ್ಲರೂ ಒಳ್ಳೆಯ ಸ್ಥಾನದೊಳಗೆ ನೆಮ್ಮದಿಯಾಗಿದ್ದಾರೆ. ನಾನು ಮುಖ್ಯವಾಗಿ ಅಜ್ಜನವರ ಬಗ್ಗೆ ತಿಳಿದುಕೊಂಡದ್ದು ಅಂದರೆ ಅವರು ಚಿದಾನಂದ ಅವಧೂತರ ಸಂಪ್ರದಾಯದ ಅವರು ಬಗಳಾಂಬ ಶತಕ ಏನು ಹೇಳ್ತಾರೆ, ಅಥವಾ ತಮ್ಮ ಭಕ್ತರಿಗೆಲ್ಲ ಬಗಳಾಂಬ ಶತಕ ವಾಚನ ಮಾಡಲಿಕ್ಕೆ, ಪಾರಾಯಣ ಮಾಡಲಿಕ್ಕೆ, ಅದರೊಂದಿಗೆ ತಮ್ಮ ಭಕ್ತಿಯನ್ನು ಬೆಳೆಸಿಕೊಳ್ಳಲಿಕ್ಕೆ ಅವರು ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಜ್ಜವ್ರ ಬಗ್ಗೆ ನನ್ನ ಅಭಿಪ್ರಾಯ ಅಂತಂದರೆ, ಅವರೊಂದು ಏನೋ ಒಂದು ಪುಣ್ಯದ ಒಂದು ಕುಂಡಿದ್ದಾನೆ. ಅವ್ರ ಹತ್ರ ಕುನಿ ಮಾಡಿದವನ ಬರಲಿ, ಪಾಪಿನೇ ಬರಲಿ, ಅತ್ಯಂತ ಉತ್ತಮ ಮನುಷ್ಯ, ಎಲ್ಲರೂ ಸಮದೃಷ್ಟಿ ಬರಲಿ. ಚಲೋ ಮನುಷ್ಯರಿದ್ದಂದ್ರೆ ಅವರಿಗೆ ಚಲೋ ಆಗೇ ಆಗ್ತಿತ್ತು. ಇನ್ನೊಂದು ಪಾಪಿಗಳು ಬಂದು ಅವ್ರು ಕಂಡ್ರು ಸಹಿತ ಅವರಲ್ಲಿ ತಮ್ಮ ದುರ್ಗುಣಗಳು ಬಿಡ್ತಿದ್ರು. ಅಷ್ಟು ಮಾತ್ರ ನನಗೆ ಅವರ ದರ್ಶನ ಆ ಟೈಪ್ ಇರ್ತಿತ್ತು. ಅಲ್ಲ, ಇಲ್ಲೊಬ್ಬರು ಹುರ್ಕಳ್ಳಿ ಮಾಸ್ತರ್ ಅದಾರ, ಅವರು ಭಾಳ ವಾಣಿ ಭಾಳ ಚೆನ್ನಾಗದ. ಅವ್ರದ್ದು ದೇವಿ ಭಕ್ತರವರು ಅವ್ರು ಹೇಳಿದ್ದೆಲ್ಲ ಹುಷಿನೇ ಇಲ್ಲ, ಅಲ್ಲಿ ಹೋಗೋ ನಡಿ ಅಂತಂದ್ರು. ಮುಂಜಾನೆ ರಾತ್ರಿ ಕ್ಯಾಂಪ್ ಮಾಡಿದ್ವಿ ನಾವು ರೂಮ್ದಾಗ. ಕ್ಯಾಂಪ್ ಮಾಡಿ ನೆಕ್ಸ್ಟ್ ಮುಂಜಾನೆ ಪೂಜಾರಿಂದ ಬಂದರು ಅವರು ಅಜ್ಜಾರು. ಪೂಜೆ ಅವ್ರು ಬಂದ್ಕೊಂಡು ನಾನು ಹೇಳಿ ನಾನು ಹಿಂಗೆ ಅಜ್ಜಾರು ಮತ್ತು ನಮ್ಮದು ನಾವು ಇದ್ರ ಹುಬ್ಬಳ್ಳಿಯಲ್ಲಿ ಇನ್ನೂ 3-4 ದಿವಸಕ್ಕೆ ಇಂಟರ್ವ್ಯೂ ಆಗೋದ, ಪಾರ್ಟ್ ಟೈಮ್ಸ್ ಟೀಚರ್ ತೊಗೊತಾರೆ ಅಂತ ಹೇಳಿ ತೊಗೊಳಕ್ಕೆ ನಾವು ಅಪ್ಲೈ ಮಾಡಿದ್ವಿ. ಮತ್ತು 3 ಸಾವಿರ ಜಗದ್ಕೊಂಡು ಅವ್ರ ಹೆಸರು ಕಳಿಸಿದ್ರು. ಅವ್ರು ಲೆಟ್ರ್ ತೊಗೊಂಡಿದ್ರು ಬಸವನ ಸ್ವಾಮಿಗಳು ಅಂತ ಹೇಳಿ. ಆದ್ಮೇಲೆ ಅಜ್ಜಾರು ನಂದು ಪೂಜೆ ಮುಗಿಸಿ ಪ್ರಸಾದ ಕೊಟ್ಟು ಕೈ ನೋಡಿದ್ಮೇಲೆ ಅಜ್ಜಾರನಿಂದ ಆಗೋದಿಲ್ಲ ಅಂತಂದರು. ಅವ ನನಗೆ ಅದು ಹೊಸ ಇದಲ್ಲ ಹುಡುಗಲ್ಲ ಸ್ಟೂಡೆಂಟ್ಸಿಂದ ಏನು ಹೇಳ್ತಾರೆ ನೀವು ಅಂತಂತಂದು, ನೀವೇನು ಹೇಳ್ತಾರೆ ನೀವು ಏನು ಅಜ್ಜಾರ ಲೆಟ್ರ್ ಅವರು ಬಸವನ ಜಗದ್ಗುರು ಲೆಟ್ರ್ ಕೊಟ್ಟು ಅವರು ಹೇಳ್ಯಾರು, ಮತ್ತು ಬಸವನ ಸ್ವಾಮಿ ಲೆಟ್ರ್ ಕೊಟ್ಟವರು ಟೀಚರ್ ಆಗೋದಿಲ್ಲ ಅಂತ ಹೇಳಲ್ರಿ, ನೀವೇನು ಹೇಳ್ತೀರಿ ಬರ್ರಿ ಅಂತ ನಾನು ತಂದೆ ಹೇಳಿದ್ದೆ. ಬರ್ರಿ ಹೋಗೋಣ ಹೇಳ್ರಿ, ಬೇಡ ಏನು ಹೇಳ್ತಾರೆ
ನಮ್ಮ ಬಾಯಲ್ಲಿ ಇನ್ನೂ ಸಣ್ಣವನಿದ್ದೀನಿ ಬಾಯಲ್ಲಿ ಕೈ ತೋರಿಸ್ದಂಗೆ ಬಂದ ಇನ್ನೊಂದು ಲೆಟ್ರ್ ಕೊಟ್ರೆ ಅಂತಂದೆ ಬಸವಲಿಂಗ ಸ್ವಾಮಿಗಳು ಅವ್ರ ಅಪ್ಪ ಹೇಳಿದ್ರು ಆಗೋದಿಲ್ಲ ಅಂತಂದ್ರು. ಒಂದು ವೇಳೆ ಆಗ್ತಂದ್ರೆ ನಾನು ಬಹುಶಃ ಓದಿ ಬಿಡ್ತೀನಿ ಅಂತಂದ್ರೆ ಅವರು ಚಾಲೆಂಜ್ ಮಾಡಿದ್ರು. ನನಗೆ ಅದು ಇದಾಯ್ತು. ಆ ಕಡೆಯಿಂದ ಬರ್ರಿ ಹೋಗಿ ಬರ್ರಿ ಅಂತಂದ್ರೆ ನಾನು ಮಾತ್ರ ನಮ್ಮ ಫ್ರೆಂಡ್ ಅದರಲ್ಲ ಕರೆದ್ರು. ಇಲ್ಲ ಅಜ್ಜಾರು ಇನ್ನೂ ಸ್ವಲ್ಪ ಅವ್ರದ್ದೇನು ಇದ್ರೆ ಬಾತಮ್ಮ ನೋಡ್ತೇನೆ ಬಾ ನನ್ನ ಕೈ ಅಂತಂದು ಕೈ ನೋಡಿದ್ರು. ಅಜ್ಜಾರು ಇನ್ನೂ ಇಟ್ಟರು ಸುಮ್ಮನೆ ಆಯಿತು. ಸುಮ್ಮನೆ ಇದ್ದೀನಿ ನಿನಗೆ ಇನ್ನೂ 1 ತಿಂಗಳು 2 ತಿಂಗಳು ನನಗೆ ಇಂಟ್ರ್ಯೂ ಬರ್ತಾವೆ ವಿನಸ್ ಕೊಟ್ಟರು 2 ಇಂಟ್ರ್ಯೂ ಬರ್ತಾವೆ ಅಂತ ಹೇಳಿದ್ರು. ಇಂಟ್ರ್ಯೂ ಬಂದಕ್ಕೂ ನಾನು ಆಯ್ತು ಅಂತಂದು ಅದ್ರಾಗ ನೀ ಯಾವುದಕ್ಕೆ ಅಟೆಂಡ್ ಆಗ್ತೀವಿ ವಸೂಲಿ ಬೇಡ ಏನು ಬೇಡ ಸಿಲೆಕ್ಟ್ ಆಗ್ತೀನಿ ಅಂತಂದರು. ಮುಂದೆ ಜನವರಿ ನನಗೆ ಇಂಟ್ರ್ಯೂ ಬಂದರು. ಒಂದು PSI ಇದು ಒಂದು ಎಕ್ಸೈಸ್ ಇನ್ಸ್ಪೆಕ್ಟ್ರು. ನಮ್ಮನೆ PSI ಹೋಗೋಕೆ ಅಲೋ ಮಾಡಲಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಡ ಅಂತ ನಮ್ಮ ತಂದೆ ತಾಯಿದು. ಮುಂದೆ ನಾನು ಎಕ್ಸೈಸ್ಗೆ ಇನ್ಸ್ಪೆಕ್ಟ್ರಿಗೆ ಇಂಟರ್ವ್ಯೂ ಅಟೆಂಡ್ ಆದ್ನಿ. ಇಂಟರ್ವ್ಯೂ ಸೆಲೆಕ್ಟ್ ಆದ್ವಿ ಇನ್ಸ್ಪೆಕ್ಟ್ರ್ ಅಂತ. ಮೊದಲನೇ ಸಲ ನಾನು ಭೇಟಿ ಆಗೋದಕ್ಕಿಂತ ಮುಂಚೆ ನಮ್ಮ ಮನೆಯವರು 1977ರಲ್ಲಿ ಇಲ್ಲಿ ಹುಬ್ಳಿ ಧಾರವಾಡಕ್ಕೆ ಡೆಪ್ಟಿ ಕಮಿಷನರ್ ಇದ್ದ ರಂಗನಾಥ್ ಅಂತ ಅವ್ರ ಮನೆಯಲ್ಲಿ ಭೇಟಿ ಆದ್ರು. ನಮ್ಮ ಮನೆಯವ್ರು ಭೇಟಿ ಆದ್ರು. ಅವರು ಕರ್ಕೊಂಡೋಗಿ ಭೇಟಿ ಮಾಡಿಸಿದ್ರು. ಇವರು ಸ್ವಲ್ಪ ತೊಂದರೆ ಇತ್ತು. ಅವ್ರು ಭೇಟಿ ಆದ್ದು ಮಾಡಕ್ಕೆ ಅವ್ರು ಹೇಳಿದ್ರು, ಅಜ್ಜವ್ರು ಹೇಳಿದ್ದು ಮತ್ತು ಇವರು ಹೇಳಿದ್ರು. ಸಾಸಿರ ಭಕ್ತರ ಕ್ಲೇಶವ ಕಳೆಯಲು ಪ್ರಶಾಂತ ಪೂಜಾ ಮಂದಿರದಿ ಸಾಸಿರ ಭಕ್ತರ ಕ್ಲೇಶವ ಕಳೆಯಲು ಪ್ರಶಾಂತ ಪೂಜಾ ಮಂದಿರದಿ ಅಸಮತ ಪದಿ ಶ್ರೀ ಗೌರಿಯ ಬೆರೆಯಲು ಅಸಮತ ಪದಿ ಶ್ರೀ ಗೌರಿಯ ಬೆರೆಯಲು ಬೇಸರವಾಯಿತೆ ನಿನಗೀಶ ಬೇಸರವಾಯಿತೆ ನಿನಗೀಶ ಮೌನವೇಕೆ ಶ್ರೀ ಗುರುರಾಯ ಮೌನವೇಕೆ ಶ್ರೀ ಗುರುರಾಯ ಗುರು ಬ್ರಹ್ಮ ಗುರು ವಿಷ್ಣು ಮಹೇಶನು ಗುರುವೇ ಪರಬ್ರಹ್ಮನು ನೀನು ಗುರು ಬ್ರಹ್ಮ ಗುರು ವಿಷ್ಣು ಮಹೇಶನು ಗುರುವೇ ಪರಬ್ರಹ್ಮನು ನೀನು ದಾರಿಗಾಣದೆ ನಿಂತಿಹ ಮಕ್ಕಳನು ದಾರಿಗಾಣದೆ ನಿಂತಿಹ ಮಕ್ಕಳನು ಕರಪಿಡಿಯುತ್ತ ನೀ ಮಾತಾಡು ಕರಪಿಡಿಯುತ್ತ ನೀ ಮಾತಾಡು ಮೌನವೇಕೆ ಶ್ರೀ ಗುರುರಾಯ ಮೌನವೇಕೆ ಶ್ರೀ ಗುರುರಾಯ ಅದೇನಾಗ್ತಂದ್ರೆ ಈಗ 1976 ಒಂದು ಭೂತ ಪ್ರದರ್ಶನ ಆದಾಗ ಆಯಿತು. ಆದ ಸಹಿತ ನೀವು ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ರಿ, ಈ ಮನೆಗೆ ಸ್ಥಾನಕ್ಕೆ ಮಾಡ್ಯಾರ, ಹಾಗಾಗಿ ಇದಾಗ್ತದೆ ಅಂತ ಹೇಳಿದ್ರು. ಮತ್ತು ಹೇಳಿದ್ರು ನಮ್ಮ ಮಗಳು ಹೋಗ್ಬೇಕಿದ್ರು, 2ನೇ ಮಗಳು ಪರಂಜ್ಯೋತಿ ಅಂತ ತಿಳ್ಕೊಂಡು. ಆಕೆ 12 ವರ್ಷಕ್ಕಿದ್ದು. ಆ ಪರಂಜ್ಯೋತಿಗೆ ಒಂಥರ ಶಕ್ತಿ ಕೊಟ್ಟೇನೆ. ಆ ಭೂತ ಬಂದರೆ ಆಕೆ ಕಣ್ಣಿಗೆ ಕಾಣ್ತದೆ, ಕಣ್ಣಿಗೆ ಕಾಣ್ರೆ ಅದು ಏನು ಮಾಡೋದಲ್ಲ, ಹೋಗ್ತದೆ ಸುಮ್ಮನೆ ಅಂತ ಹೇಳಿದರು. ಆಮೇಲೆ ಅವ್ರು ಕರ್ನಾಟಕ ಕಾಲೇಜ್ ಕ್ವಾರ್ಟರ್ಸಲ್ಲಿ ಇರ್ತಿದ್ವಿ ನಾವು. ಈ ಮನೆ ಕಟ್ಟಿಸ್ಲಿಕ್ಕೆ ಇರ್ತಿದ್ವಿ. ಅದು ಮುಗಿಲಿಕ್ಕೆ ಬಂದಿತ್ತು. ಇಷ್ಟೇ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಕ್ಕಿದ್ದಾರೆ ಮುನ್ಸಿಪಾಲ್ಟಿಯಿಂದ. ಒಂದು 15 ದಿವಸ ಒಳಗೆ ಸಿಕ್ತಿವಿ. ಆಮೇಲೆ ಇಲ್ಲಿ ಬಂದು ಇಲ್ಲಿ ಉಳಿದಿದ್ದೆವು. ಇಲ್ಲಿ ಬಂದ ಮೇಲೆ ಹುಡ್ಕಂಡು ಆದವ್ರು ತಾನು 2-3 ಸರಿ ಬಂದು ಮನೆಗೆ ಬಂದು ಇಲ್ಲ ಭಾಳ ಶಾಂತ ಮನೆ, ನೀವು ತ್ರಾಸ ಆಗೋದಿಲ್ಲ, ನೀವು ಚಿಂತೆ ಮಾಡಬೇಡ್ರಿ ಅಂತ ಹೇಳಿದ್ರು. ಆಮೇಲೆ ಇಲ್ಲೇ ಇರ್ಲಿಕ್ಕಂತಿದ್ವಿ. ಅಲ್ಲಿ ಹೋಗೋಣ, ಅವರು ಪೂಜೆ ಮಾಡೋದು, ದೇವಿ ಪೂಜೆ ಮಾಡ್ತಾರೆ, ಭವಿಷ್ಯ ಹೇಳ್ತಾರೆ, ಅವ್ರ ಮಾತು ಭಾಳ ಕರೆ ಬರ್ತಾವೆ, ಅವ್ರ ಆಶೀರ್ವಾದ ತಗೊಳ್ಳೋಣ ಅಂಥೇಳಿ ನನಗೆ ಸಲಹೆ ಕೊಟ್ಟರು. ಅಲ್ಲಿ ಸುಲ್ತಾನ್ ಅಂತ ಅಜ್ಜನ ಒಬ್ಬ ಸೇವಕ ಇದ್ದ, ಮನೆಯನ್ನು ಸ್ವಚ್ಛ ಮಾಡ್ತಾ ಇದ್ದ. ನಾವು ಕೈಕಾಲು ಮುಖ ತೊಳ್ಕೊಂಡು
ಅಜ್ಜನವರು ಪೂಜೆ ಮಾಡಿದ ಕೋಲಿಗೆ ಹೋಗಿ ದೇವಿಗೆ ನಮಸ್ಕರಿಸಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯ ಪರಿಷತ್ತಿನವರು ತಮ್ಮ ಸಭೆಯಲ್ಲಿ 1976 ಶೈಕ್ಷಣಿಕ ವರ್ಷದಿಂದಲೇ ಧಾರವಾಡದಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ PhD ಪ್ರಾರಂಭ ಮಾಡುವುದು ಅಂತೇಳಿ ಠರಾವು ಮಾಡಿ ಸುತ್ತೋಲೆಯನ್ನು ಎಲ್ಲ ಆಫೀಸ್ಗಳಿಗೆ ಕಳಿಸಿದ್ರು. ರಾಯಚೂರಿಗೆ ಸುತ್ತಲೇ ಬಂತು. ಅದನ್ನು ನೋಡಿ ನನಗೆ ಭಾಳ ಆಶ್ಚರ್ಯ ಆಯಿತು. ನನಗೆ ತಿಳಿದ ಮಟ್ಟಿಗೆ ಅಂದರೆ ನನ್ನ ತಂದೆ ತಾಯಿ ಹೇಳಿದ್ದನ್ನು ಅವರು ಎತ್ಕೊಂಡು ಆಡ್ಸ್ಯಾರ ಅಂತ ಹೇಳ್ತಿತ್ತು. ಆ್ಯಕ್ಚುಲಿ ನಾನು 1942 ನವಲಗುಂದದಲ್ಲಿ ಹುಟ್ಟಿದ್ದು. ಸೊ ಅಜ್ಜನವರು ಅಲ್ಲೇ ಇದ್ದರು. ಸೊ ಯಾವಾಗಲೂ ನಮ್ಮನ್ನು ದೊಡ್ಡವರು ಮಾಡೋದಂತ ತಂದೆ ತಾಯಿ ಹೇಳ್ಕೊಂಡು ಬಂದಿದ್ರು. ಅವಾಗಿಂದ ನಮ್ಮದು ಒಡನಾಡಿಕೆ. ನಾವು ಅಜ್ಜ ಅಂತಿದ್ದಿಲ್ಲ, ಅವ್ರು ಮಾಮನ ಅಂತಿದ್ದೇವೆ. ಯಾವಾಗಲೂ ಮಾಮ ಬಂದರು ಮಾಮ ಬಂದರು ಅಂತ ಅಂತಿದ್ದೆ. ನಮ್ಮ ತಂದೆಯವರು ಮ್ಯಾರೇಜ್ ಮಾಡಲಿಕ್ಕೆ ಹುಡ್ಕಳ್ಳಿ ಅಜ್ಜನವರೇ ಕಾರಣ ಅಂತ. ಅವರು ನಮ್ಮ ತಾಯಿನ ನೋಡಿ ಲಗ್ನ ಮಾಡಿದವರು ಅವರೇ ಅಂತ ಹೇಳ್ತಿದ್ರು. ಆಮೇಲೆ ಇನ್ನೊಂದು ಇನ್ಸಿಡೆನ್ಸ್ ಏನಂದ್ರೆ, ನಾವು ನವಲಗುಂದಕ್ಕೆ ಹೋಗ್ಬೇಕಾರೆ ಒಂದ್ಸಲ ನಮ್ಮ ನೀಲು ಅವ ನಮ್ಮ ಸಣ್ಣ ಮಗನ ಮಲಗಿಸಿದ್ವಿ. ಅವ ಮನ್ಸಿನ ಮೇಲಿಂದ ಕೆಳಗೆ ಬಿದ್ದವ. ಕೆಳಗೆ ಬಿದ್ದು ನವಲಗುಂದಕ್ಕೆ ಹೋಗೋರಿದ್ವಿ ಅವತ್ತು. ಅಲ್ಲಿ ದಾರಿ ಒಳಗೆ ಹೋಗ್ಬೇಕಾರೆ 2-3 ಸಲ ವಾಂತಿ ಮಾಡ್ಕೊಂಡವ. ತಲೆಗೆ ಪೆಟ್ಟಾಗಿ ನಾವು ಅದೇ ರೀತಿ ವಿಚಾರ ಮಾಡೋರು, ತಲೆಗೆ ಪೆಟ್ಟಾಗಿ ಏನು ಹೆಡ್ ಇಂಜರಿ ಆಯಿತು ಏನಾಯ್ತು ಅಂತೇಳಿ ಇದನ್ನು ಮಾಡಿದ್ವಿ. ಆಮೇಲೆ ಕೊನೆಗೆ ಅಲ್ಲಿ ಅಜ್ಜವ್ರ ಕಡೆ ಹೋದ್ವಿ. ಅಲ್ಲಿ ಅಜ್ಜವ್ರಿಗೆ ಅವತ್ತು ಮುಡಿ ಕೊಡ್ಬೇಕಂತ ಯಾವಾಗ ಹೋದಾಗ ಒಮ್ಮೆ ದೇವಿ ಹೆಸರಲ್ಲಿ ಅಲ್ಲಿ ಅಜ್ಜವ್ರಿಗೆ ಕೊಡ್ತಿದ್ವಿ. ಅವತ್ತು 1001 ಕೊಡ್ಬೇಕಂತ ಇಟ್ಕೊಂಡಿದ್ವಿ. ಜಾಸ್ತಿ ಏನು ತೊಗೊಂಡು ಹೋಗಿರಲಿಲ್ಲ ನಾವು. ಒಂದು 1500, 200, 2000 ಅಷ್ಟೇ ಇರ್ಬೋದು. ಆಮೇಲೆ ಇದು 2-3 ಸಲ ವಾಂತಿ ಆಗಿದ್ದು ನೋಡಿ ನಾವು ಗಾಬರಿ ಆಗಿದ್ವಿ. ಇವನಿಗೆಲ್ಲಿ ನಾವು ಇದನ್ನು ಮಾಡಬೇಕು, ಸ್ಕ್ಯಾನ್ ಮಾಡಿಸ್ಬೇಕು, ಅದು ಇದು ಹುಬ್ಳಿಗೆ ಬರ್ಬೇಕಾರೆ ಮಾಡಿಸಿದ್ರೆ ಆಯ್ತು. ಮತ್ತು ಈಗ ಅಜ್ಜವ್ರಿಗೆ ಕೊಡೋದು ಬಿಟ್ಟು ಆಮೇಲೆ ಕೊಟ್ರೆ ಆಯ್ತು ನೆಕ್ಸ್ಟ್ ಟೈಮ್ ಅಂತ ಅಂದ್ಕೊಂಡಿವಿ ಒಂದು ಸಲ. ಆಮೇಲೆ ಇಲ್ಲ ನಾವು ಕೊಡ್ಬೇಕಂತ ಅಂದ್ಕೊಂಡು ಕೊಟ್ಟ ಬಿಡೋಣ ಅಂತೇಳಿ ಕೊಟ್ಟಿವಿ. ಅಜ್ಜವ್ರಿಗೆ ಮುಡುಕು ಕೊಟ್ಟು ಆಮೇಲೆ ಹೇಳಿದ್ವಿ, ಅಜ್ಜವ್ರೆ ಹಿಂಗೆ ಆತು, ಅವನಿಗೆ ಒಟ್ಟ ಸುಂದದನ, 2-3 ಸಲ ವಾಂತಿ ಮಾಡ್ಕೊಂಡಾನ ಹಿಂಗೆ ಅಂತ ಹೇಳಿದ್ವಿ ನಾವು. ಹೇಳಿದ ಕೂಡಲೇ ಅವ್ರ ಅಜ್ಜವರು ಅಲ್ಲಿ ಅದು ಬನ್ನಿ ಗಿಡದ ಹತ್ರ ಈಶ್ವರ ಬಸವಣ್ಣಂದು ಒಂದು ಮೂರ್ತಿ ಐತಿ, ಒಂದು 5 ನಿಮಿಷ ಅಲ್ಲಿ ಹೋಗಿ ಕೂಡ್ರಿ, ಕುಂತು ಬರ್ರಿ ನನ್ನ ಕಡೆ ಅಂತಂದ್ರು. ಅಲ್ಲಿ ಹೋಗಿ ಕುಂತು ಒಂದು 5 ನಿಮಿಷ ಹಂಗೆ ಕುಂತ ಮೇಲೆ ಅವನು ಆರಾಮದನ್ರಿ ಎಕ್ದಮ್. ನಮ್ಗೆ ವಿಚಿತ್ರ ಅನಿಸೋಷ್ಟು ಆರಾಮಾಗಿ. ಆಮೇಲೆ ಆರತಿ ಎಲ್ಲ ಮಾಡೋದು, ಗಂಟಿ ಬರೆಸೋದು ಎಲ್ಲ ಮಾಡಾಕತ್ತಿದ್ದ. ಇಲ್ಲಾಂದ್ರೆ ಅಷ್ಟೋ ತನಕ ಸುಂದೇ ಇದ್ದಾವ. ಆಮೇಲೆ ನಮಗೆ ಮತ್ತೆ ಭಾಳ ಖುಷಿ ಆಯ್ತು. ಇದೊಂದು ಪವಾಡನೇ ಅನಿಸ್ಬಿಟ್ಟಿತ್ತು ನಮಗೆ. ಮತ್ತೆ ಅವರಿಗೆ ಅಜ್ಜವ್ರಿಗೆ ಹೇಳಿದ್ವಿ ಹಿಂಗೆ ಆತ್ರಿ ಅಂತ ಹೇಳಿದ ಕೂಡಲೇ ಇಲ್ಲ ಆರಾಮಾಯ್ತು, ಏನಾಗಂಗಿಲ್ಲ ಅಂತ ತಿಳಿಸಿದ್ರು. ಅವರು ನಾವು ನಂಬಿದವ್ರನ್ನ ಎಷ್ಟರ ಮಟ್ಟಿಗೆ ಅವರು ಕಾಯ್ತಿದ್ರು ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ. ನಾವು ಗದಗಿನಲ್ಲಿ ಇರ್ತಿದ್ವಿ. ಗದಗಲಿಂದ ಯಾವಾಗಲೂ ನೆನಪಾದ್ರೆ ನವಲಗುಂದಕ್ಕೆ ಹೋಗಿ ಬರೋದು ಉಂಟು. ಅವನಿಗೆ ಹೋಗ್ಬೇಕಾದ್ರೆ ಏನಾದರೂ ಬೇಕಾದ ತಿಂಡಿ ತಿನಿಸು ಊಟ ಏನೋ ಮಾಡ್ಕೊಂಡು ಹೋಗಿ ಕೂತು ಉಣಿಸಾದ್ರೂ ಬರ್ತಿದ್ವಿ. ಇಲ್ಲ ಸುಲ್ತಾನ್ ಅಂತಿದ್ದ, ಅವನ ಕಡೆ ಕೊಟ್ಟು ಬರ್ತಿದ್ವಿ. ಅವತ್ತು ನಾನು ಎಲ್ಲ ಅಡುಗೆ ಅವ್ನ ಪ್ರೀತಿ ಬಂದದ್ದು ಅಡುಗೆ ಎಲ್ಲ ಮಾಡಿಕೊಂಡು ಇನ್ನೇನಪ್ಪ ಬಸ್ಸಲ್ಲಿ ದಾಟಬೇಕು. ನಾನು ಬರೋದು ಅಜ್ಜಗೆ ಗೊತ್ತಿಲ್ಲ, ಅಜ್ಜ ಊರಾಗದಾರ ಇಲ್ಲಂತ ನನಗೂ ಗೊತ್ತಿಲ್ಲ. ನಾನು ಮಾಡ್ಕೊಳಂಗ ಅಲ್ಲಿ ಹೋಗುವಂಗೆ ನಾನು ರೆಡಿಯಾಗಿದ್ದೆ. ಅಷ್ಟರಲ್ಲಿ ಹುಬ್ಳಿಯಿಂದ ಫೋನ್ ಬಂತು. ನಾನು ಇನ್ನು ಹೊಸಲೊಳಗೆ ಕಾಲು ಹಿಡ್ತಿದ್ದೆ, ಫೋನ್ ಬಂತು. ಏನಂತಂದ್ರೆ ಅವು ವಿಜಿ ಪಾಟೀಲ್ರ ಮನೆಯೊಳಗೆ ಅಜ್ಜ ಇದ್ರು. ಅವ್ರು ಬಚ್ಚಲ್ದಾಗ ಸ್ನಾನಕ್ಕೆ ಇಳಿದಿದ್ರಂತ. ಆ ಮನೆ ಯಜಮಾನಿನ ಕರೆದು, ಯವ್ವ ನಮ್ಮ ತಂಗಿ ಈಗ ನವಲಗುಂದಕ್ಕೆ ನನಗೆ ಬೇಕಾದ ಅಡುಗೆ ಮಾಡ್ಕೊಂಡು ಹೊಂಟಾಳ, ಆಕೆ ಅಲ್ಲಿ ಹೋಗಿ ಉಣಿಸ್ಲಾರ್ದ ಬಂದು ಆಕೆ ಮನಸ್ಸಿಗೆ ಭಾಳ ನೋವಾಗ್ತೈತಿ, ಆಕೆ ಹೋಗಬೇಡ ಅಂತ ಹೇಳು. ಇದು ಉದಾಹರಣೆ ಸಣ್ಣದಾದರೂ ಅವತ್ತು ನನ್ನ ಮನಸ್ಸಿಗೆ ನನ್ನ ಅಜ್ಜ ನಾನು ಎಷ್ಟು ಅವನ ಮನಸ್ಸಿನಲ್ಲಿ ಅದೀನಿ ನಾನು, ಆ ಬಗ್ಗೆ ನಂಗೆ ತುಂಬ ಸಂತೋಷ ಆಯಿತು. ಇನ್ನೂ ಬರ್ಕೊಂತ ನಾ ಹೋಗ್ತೇನೆ. ಇನ್ನೂವರೆಗೆ ಅದನ್ನು ಬಿಟ್ಟಿಲ್ಲ. ಅವ್ರು ಏನು ಹೇಳ್ಕೊಟ್ಟಾರ ಅದನ್ನು ದಿವಸ ನನ್ನ ಕೈಲಿ ಎಷ್ಟಾಗ್ತೈತೆ ಅಷ್ಟು ನಾನು ಬರೀತಾನೆ ಹೋಗ್ತೇನೆ. ನಮ್ಮ ಯಜಮಾನ್ರ ಕೈ ನೋಡಿದಾಗ ಒಂದು ಹೇಳ್ತಿದ್ರು, 40 ವರ್ಷಕ್ಕೆ ನಿಮ್ಗೆ ಒಂದು ಕೂತೈತಿ, ಅದು ಪ್ರಾಯ ಆದ್ರೆ ನಿಮ್ಗೆ 80 ವರ್ಷದ ತನಕ ಏನಾಗಂಗಿಲ್ಲ ಅಂತ. 3 ದಿನ ಅವ್ನು ಎಲ್ಲಿವರೆಗೆ ಬಿಡ್ಬೇಡ ಅಂದ್ರೆ ನಾವು ಗಾಡಿ ಪಾಡಿ ಒಯ್ತಾನ ಅಂತ ನಮ್ಮ ತಾಯಿ ಎಲ್ಲ ತೆಗೆದಿಟ್ಟಿದ್ರು, ಏನೂ ಕೊಟ್ಟಿದ್ದಿಲ್ಲ. ಆದ್ರೆ ಅವತ್ತು ಮಧ್ಯಾಹ್ನ ಊಟ ಮಾಡಿ ಮಕ್ಕೊಂಡವನಿಗೆ ಅವ್ನ ಗೆಳೆಯ ಬಂದು, ಬಾ ನಮ್ದು ಫಾರ್ಮ್ ತುಂಬುದೈತಿ ನೀನು ಅಂತಂದು ಅವನು ಬ್ಯಾರ ಅಂತ ಹೇಳಿದ್ರೆ ಕೇಳಿಲ್ಲ. ಬರೀ ನಮ್ದು ನೋಡಿದೆ, ನಮ್ ಗೆಳೆಯರ್ದು ನೋಡ್ಬೇಕಲ್ಲ ಅಂತಂದು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟಾಗ. ಇನ್ನ ಅವ್ರು ಹೇಳೋಗಿ 2-3 ದಿವಸ ಆಗಿದ್ದಿಲ್ಲ. 3 ದಿನ ಬಾಳ ತಾಯಿ ಅಂತ ಹೇಳಿದ್ರು ಅವರು. ಅದ್ ಕಡೆ ದಿನಾನ ಬಂದ ಅವ್ರಿಗೆ ಕರ್ಕೊಂಡು ಹೋದ. ಏನ್ ಮಳಿ ಇಲ್ಲ, ಗಾಳಿ ಇಲ್ಲ, ಹಿಂಗ್ ಕುಂತಲ್ಲೇನ ಆ ಘಟನೆ ಆದಾಗ ನೋಡ್ರಿ, ನಮ್ಮ ತಾಯಿಗೆ ಅದು ಲಿಂಗು ಇರ್ತದಲ್ಲ ಒಳಕಂತಿ, ಮಗಳ ನಿನ್ಗ ಅಷ್ಟು ದುಃಖ ಆಗಿಲ್ಲ, ನಾನು ಅಳ್ತೀನಿ ನೋಡು ಅಂದ್ರೆ ಅದು ಲಿಂಗು ಭಿನ್ನವಾಗಿ ನೀರು ನಿಂತಿತ್ತು. ಪರಮಪೂಜ್ಯ ಶ್ರೀ ಹುಡುಕಳ್ಳಿ ಅಜ್ಜನವರ
ಬಗ್ಗೆ ನಾವು ತಿಳಿಸುವುದು ಬೆಟ್ಟಕ್ಕೆ ಕಲ್ಲು ಹಾಕಂತೆ. ಏಕೆಂದರೆ ಅವರೆಲ್ಲರಿಗೂ ಚಿರಪರಿಚಿತರು. ಆದರೂ ವೈಯಕ್ತಿಕ ಅನುಭವಗಳನ್ನು ಸಂಗ್ರಹ ಮಾಡುವುದು ಒಂದು ಉತ್ತಮ ಕಾರ್ಯ. ಈ ನಾಡುಗುಂದದ ಕಲ್ಯಾಣ ಕೇಂದ್ರದ ಕಾರ್ಯದರ್ಶಿಗಳಾಗಿರುವ ನಿವೃತ್ತ ಪ್ರಾಚಾರ್ಯರಾದ ಶ್ರೀ PM ಹುರ್ಕಡ್ಲಿ ಅವರು ಇಂತಹ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮಗೆ ಸದವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಿಮಗೂ ನಿಮ್ಮ ತಂಡದವರಿಗೂ ಹಾಗೂ ವಿಡಿಯೋ ಮಾಧ್ಯಮ ನಮ್ಮ ಧನ್ಯವಾದಗಳು. ಮೊಟ್ಟ ಮೊದಲು ನಾನು ಅಜ್ಜನವರನ್ನು ಭೇಟಿಯಾದದ್ದು ಧಾರವಾಡದ ಕಲಾಭವನದಲ್ಲಿ ಏರ್ಪಡಿಸಿದ ಅಜ್ಜನವರ ಪ್ರಪ್ರಥಮ ಹುಟ್ಟುಹಬ್ಬದ ನಿಮಿತ್ತದಲ್ಲಿ. ಅಜ್ಜ ಅಂದರೆ ಅವರೊಬ್ಬರೇ ಅಜ್ಜ, ಮತ್ತು ಯಾರೂ ಇಲ್ಲ. ನೀನು ಅಂತಹ ಅಜ್ಜನನ್ನು ನೋಡಲೇಬೇಕು ಅನ್ನುವಂತಹ ಒಂದು ವಿಶೇಷ ಹಂಬಲದಿಂದ ಬಂದು ನಂತರ ಅಜ್ಜ ಹಿಂದೆ ಟೌನ್ ಹಾಲ್ ಹತ್ರ ಕೂತ್ಕೊಂಡಿದ್ರು. ನಾವೆಲ್ಲ ಹೋಗಿ ನಮಸ್ಕಾರ ಮಾಡಿದ್ವಿ. ಮಾಡಿದ ತಕ್ಷಣ ನಾನು ಕೈಲಿ ಪೇಡೆ ಇಟ್ಕೊಂಡಿದ್ದೆ, ಹೀಗೆ ನಮಸ್ಕಾರ ಮಾಡಿದೆ. ಹೀಗೆ ಮುಖ ನೋಡಿದರು. ಭಾಳ ತಡ ಮಾಡಿ ಬಂದಿ ತಾಯಿ ಅಂದರು. ನಾನು ತಡ ಮಾಡಿದ್ದಂದ್ರೆ 7-8 ವರ್ಷ ಅವಳು ಹೇಳ್ತಾನೆ ಇದ್ಲು. ನಾವು ಅವ್ರ ಭೇಟಿ ಆಗೇ ಇರಲಿಲ್ಲ. ಆಮೇಲೆ ಅವ್ರ ಹತ್ರ ಮಾತನಾಡ್ತಾ ಅಜ್ಜ ಅವ್ರು ಹೇಳಿದ್ರು, ನಾನು NM ಪಾಟೀಲ್ ಅವ್ರ ಮನೇಲಿ ಇರ್ತೀನಿ, ಅಲ್ಲಿ ಬಂದು ಭೇಟಿ ಆಗು ಅಂತ. ನಿಜವಾಗಿ ಉಮಾ ನನ್ನನ್ನು ಮೊಟ್ಟ ಮೊದಲು ಕರ್ಕೊಂಡು ಹೋಗಿ ಪರಿಚಯ ಮಾಡಿಸಿದ್ದು. ಅವಳಂತೂ ಅಜ್ಜನವರನ್ನು ದೇವಿಯ ಸ್ವರೂಪ ಅಂತಲೇ ತಿಳ್ಕೊಂಡಿದ್ವಿ. ನಮ್ಮಲ್ಲಿ ಒಂದು ಪದ್ಧತಿ, ಲಲಿತಾ ಸಹಸ್ರನಾಮವನ್ನು ಹೆಣ್ಣು ಮಕ್ಕಳು ಹೇಳಿ ಮಾಡಬಾರ್ದು ಅಂತ ಹೀಗಂತಾರೆ. ಉಂಟೇನು ಅಂತ ಕೇಳಿ ಯಾರು ಬೇರೆ ಹಿಂಗೆ ಹೇಳಿದವರು. ಅದು ಆ ದೇವಿ ಎಲ್ಲರನ್ನೂ ಸೃಷ್ಟಿ ಮಾಡಿದ ತಾಯಿ. ಆ ತಾಯಿ ಬಿಟ್ಟು ಇನ್ನು ಮಾಡೋದು ಯಾರನ್ನ, ಪೂಜೆ ಮಾಡೋದು ಯಾರನ್ನ? ನಿನಗೆ ಯಾರು ಹೇಳಿದ್ರು? ಏನೂ ಇಲ್ಲ, ನಿನಗೆ ಆ ತಾಯಿ ರಕ್ಷಣೆಗೆ ನಿಂತಿರ್ತಾಳೆ. ಮಹಾ ಕರುಣಾಮಯಿ, ದಯಾಮಯಿ. ಮಕ್ಕಳನ್ನ ಕಂಡ್ರೆ ಅವಳಿಗೆ ಇರುವಷ್ಟು ಇದು ಯಾರಿಗೂ ಇಲ್ಲ, ನೀನು ಮಾಡು ಅಂತ ಹೇಳಿ. ಹೀಗಾಗಿ ಆಮೇಲೆ ಪದೇ ಪದೇ ಹೋಗ್ತಿದ್ವು. ಆದರೂ ಮತ್ತೇನೂ ಕೇಳೋ ಇದು ಇಟ್ಕೊಂಡಿರಲಿಲ್ಲ. ನಾನು ಹೋದಾಗ ನಾನು ಒಂದು ದುರ್ಗಾ ಸುಳಾರಿ ಅಂತ ಒಂದು ದೇವಿ ಇದನ್ನು ಹೇಳ್ತೀನಿ. ಅದು ಹೇಳಿದಾಗೆಲ್ಲವೇ ಅವಳು ಬಹಳ ಆನಂದವಾಗ್ತಿತ್ತು. ಪದೇ ಪದೇ ಹೋದಾಗೆಲ್ಲ ಕೇಳ್ತಿದ್ರು. ಅದರೊಳಗೆ ಒಂದು ಕೊನೆಯ ಪದದಲ್ಲಿ ದುರ್ಗತಿ ಕೊಡದಿರುವ ವಿಜಯ ವಿಠಲ ಪ್ರಿಯೆ ಅಂತ ಬರ್ತದೆ. ಅದನ್ನು ಪದೇ ಪದೇ ಹೇಳ್ಕೊಳ್ತಿದ್ರು. ನಿನಗೆ ಇದರ ಅನುಭವ ಇಲ್ಲ, ಬರೀ ಹಾಡಂತ ನಿನಗೆ ಹೇಳ್ತಿದೆ. ನಿನ್ನ ಎಷ್ಟು ಕಷ್ಟ ಕೋಟಲೆಗಳನ್ನು ಕಳೆದು ನಿನ್ನ ಇಲ್ಲಿ ತನಕ ಜೀವಂತ ಬದುಕಿ ತಂದೆಯಾಳೆ ತಾಯಿ ಅನ್ನೋದು ನಿನಗೆ ಗೊತ್ತಿಲ್ಲ. ನೋಡ್ಬೇ ಸದಾ ಹಾಕಿ ನೆನಪು ಮಾಡುವುದು ಅಂತಂದು. ನಾನು ನಮಗೇನು ಗೊತ್ತಾಗಬೇಕು? ನಮ್ಮ 7 ಜನ್ಮಾಂತರದ ಜಂಜಾಟ ಸುಖ ದುಃಖ ಅವ್ರ ಕಣ್ಣಿಗೆ ಕಾಣ್ತು. ಎಷ್ಟು ದುಃಖ ದಾಟಿ ಬಂದಿದೀವೋ ನಮಗೇನು ಗೊತ್ತಿಲ್ಲ. ಅವರು ಹೇಳಿದರು. ಇವರು ಬುಸಂಗ ಪದ್ಯ ಅಂತ ಕೆಲಸ ಕಮಿಟಿಗೆ ಅವರು ಬರೀತಾರೆ, ಗದಗದವರು. ಅವರಿದ್ದಾಗ ಅವ್ರು ಅದ್ದವರು ನಾವು ಶಿವಮಂದಿರಕ್ಕೆ ಹೋಗಿದ್ದೀವಿ. ಶಿವಮಂದಿರಕ್ಕೆ ಆದ ಟೈಮ್ದಾಗ ಅವರು ಏನಂದ್ರು, ಈಗ ಹುರ್ಕಡ್ಲಿ ಅಜ್ಜವ್ರು ಅಂತ ಕೆಲಸ ಅದಾರ, ಹೋಗೋದು ಏನು ಬುದ್ಧಿ ಅಂತ ಕೇಳಿದ್ರು. ಯಾರಪ್ಪ ಅವರು ಕೇಳಿದ್ರು ಅಜ್ಜ. ಅವ್ರು ಹಿಂಗೆ ದೇವಿ ಸಲಹೆಲ್ಲ ಆಗ್ತಾರೆ, ಮತ್ತು ಅವ್ರಿಗೆ ಉಪಾಸನೆ ಇದು ಮಾಡ್ತಾರೆ, ಆರಾಧನೆ ಮಾಡ್ತಾರೆ ಅಂತ ಅವರ ಕಮಿಟಿಗೆ ಅಜ್ಜರೆಲ್ಲ ಅವ್ರ ಪರಿಚಯ ಮಾಡಿಸ್ಕೊಟ್ರು. ಹಂಗಾರೆ ಏನು ಅಡ್ಡಿಲ್ಲಪ್ಪ, ಹೋಗೋಣಪ್ಪ, ನಾಡ್ದು ಹೋಗೋಣ ಅಂತ ಅಜ್ಜವ್ರು ಹೇಳಿದ್ರು. ಹೇಳಿದ ಅವ್ರ ಕಮಿಟಿ ಅಜ್ಜವ್ರು ಹಂಗೆ ಮಾಡೋಣಪ್ಪ, ನಾನು ಅವ್ರಿಗೆ ತಿಳಿಸ್ತೀನಿ ಅಂತಂದ್ರೆ ಅಜ್ಜವ್ರು ಹೇಳಿದ್ರಂಗ ಅವ್ರಿಗೆ ನೀನು ತಿಳ್ಸಾಕ ಮಟ್ಟಕ್ಕೆ ಹೋಗ್ಬೇಡಪ್ಪ, ಮತ್ತು ನಮ್ಮದು ಇಚ್ಛೆ ಯಾವಾಗ ಆಗ್ತೈತೆ ಅವಾಗ ಹೋಗೋಣ ಅಂತ ಅಂದರು. ಒಂದು ಪೂಜೆ ಎಲ್ಲ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಅಜ್ಜವ್ರು ಪಾವಡಿಸಿದ್ರಿ. ಅಜ್ಜವ್ರು ಇತ್ತಿದ್ದಂಗೆ ಬೆಳಗ್ಗೆ ಮುಂಜಾನೆ ಬರೋಬ್ಬರ 3 ಗಂಟೆ ಆಗಿತ್ತು ರೀ. 3 ಗಂಟೆ ಆದ ಟೈಮ್ದಾಗಪ್ಪ ಮುಗಿಸಂಗಪ್ಪ ಮತ್ತು ಅಜ್ಜವ್ರಿಗೆ ಅಜ್ಜವ್ರ ಕಷ್ಟ ಹೋಗಿ ಬರೋಣ ನಡೀಪ ಅಂತ ಹೇಳಿದ್ರಿ. ಹಂಗಾರೆ ಹೂಡ್ರಿ ಬುದ್ಧಿ ಮೊದಲಕ್ಕೆ ಹೇಳಿದ್ರು ಚಲೋ ಆಗ್ತಿರ್ತಾರೆ. ಮೊದಲಕ್ಕೆ ಹೇಳೋದು ಬೇಡಪ್ಪ, ಹಂಗೆ ಹೋಗೋಣ, ನಾವು ಅವ್ರನ್ನ ಕಲಿಲ್ಲ. ಮತ್ತು ನೀವು ಅವ್ರ ಮನೆ ಅದು ನೋಡಿದ್ದೀರಿ ಅಂದ್ರೆ ನೋಡಿದ್ರೆ ಬುದ್ಧಿ ಅಂತಂದ್ರೆ ನಾವು ಹೋಗಿ ಬಂದಿರ್ತೀವಿ ಅಂದ್ರೆ ಹೋಗೋದು ನಡೀಪ ಅಂತಂದ್ರೆ. ಮತ್ತು ಅವಾಗ ಎಲ್ಲಿ ಶಿವಪೂಜೆ ಮಾಡಿಕೊಡ್ರಿ ಅಂತ ನಾನು ಅಂದೆ. ಬೇಡಪ್ಪ, ಹಂಗೆ ಹೋಗೋದು ಬೆಳಕ ಅಜ್ಜವ್ರಿಗೆ ಭೇಟಿಯಾಗಿ ಬೆಳಗ್ಗೆ ಹೋಗೋಣ, ಕೆಲಸದವ ಹೋಗೋಣ ನಡ್ರಿ ಅಂತಂದ್ರೆ. ಹಂಗಾರೆ ಎಲ್ಲ ಶಿವಪೂಜೆ ಮಾಡಿ ಎಲ್ಲ ಕಟ್ಕೊಂಡು ಹಸಿ ಕಟ್ಕೊಂಡು ನಾವೆಲ್ಲ ಗಾಡಿ ಇಟ್ಕೊಂಡು ಬಂದೀವಿ. ಬಂದ ನಂತರ ನಾವು ಗಂಡ ಶಿವಮಂದಿರ ಹೋಗ್ಕೊಂಡು ಅಜ್ಜವರು 2 ದಿವಸ ಆಗಿತ್ತಂತ್ರಿ. ಅವರು ಒಳಗೆ ಪೂಜಾ ಹೋಗಿದ್ರಂತೆ, ದೇವಿ ಆರಾಧನೆ ಪೂಜಾ ಹೋಗಿದ್ರಂತೆ. 2 ದಿವಸ ಆಗಿತ್ತಂತ ಹೊರಗೆ ಬಂದರಿಕೆ ಬಂತು. ಜನ ಮಡಿ ಗುಡಿ ತುಂಬೆಲ್ಲ ತುಂಬಿದ್ರಂತೆ. ಆ ಟೈಮ್ದಾಗ 3:15 ಆಗಿತ್ತು. 3:15ಕ್ಕೆ ಅವ್ರು ಎದ್ದ ಕೆಲಸ ಅಜ್ಜವ್ರು ಹೊರಗೆ ಬಂದ್ರಂತೆ. ಅವಾಗ ಅವ್ರ ಅಜ್ಜವ್ರು ಹೊರಗೆ ಬಂದರೆ ಎಲ್ಲ ಭಕ್ತರೆಲ್ಲ ಕೊಡ್ಬೇಕು, ಸಗಡಿ ಖುಷಿಯಿಂದ ನಮಸ್ಕಾರ ಮಾಡಾಕೈತಾರಂತೆ. ಆವಾಗ ಇವ್ರು ಅಂದ್ರಂತೆಲ್ಲಪ್ಪ, ನಾನು ನಮಸ್ಕಾರ
ಎಣ್ಣೆ ಮಾಡಿ ಅಗಸಿ ಬಾಳಿಗೆ ನಿಂದಿರಿಸಿ ಬಾದಾಗ ಕೂಡಿಸ್ಕೊತ ಅಗದಿ ಇದರಿಂದ ಜರ್ಮನಿಂದ ತೊಗೊಂಡು ಬರ್ರಿ. ನಾನು ಪ್ರಪ್ರಥಮವಾಗಿ ಬೆಂಗಳೂರಿನಲ್ಲಿ ಶ್ರೀ ಸಂಕನಗೌಡರ ಚೀಫ್ ಇಂಜಿನಿಯರ್ ಮೆಕ್ಯಾನಿಕ್ ಆಗಿ KSRTC ಇದ್ದವರು ಅವ್ರ ಮನೆಯಲ್ಲಿ ಅಜ್ಜನವರು ವಾಸ್ತವ್ಯ ಹೂಡಿದ್ರು. ಆಗ ನಾನು ನಮ್ಮ ಸೋದರ ಮಾವನಾದ ಶ್ರೀ ಶಂಕರ್ ಕೋಜ್ರವ್ರ ಜೊತೆಗೆ ಅವ್ರ ಮನೆಗೆ ಹೋಗಿದ್ದೆ. ಪೂಜೆ ಮುಗಿಸಿ ಬಂದಿದ್ರು. ತುಂಬಾ ಮುಗ್ಧ ನಗು, ಮಗುವಿನಂತಹ ಮನಸ್ಸು, ಅತ್ಯಂತ ಮುಖದ ಮೇಲೆ ಪ್ರಸನ್ನತೆ ಮೂಡಿತ್ತು. ನಗನಗುತ್ತಾ ಬಂದ್ರು, ನಮ್ಮನ್ನು ಸ್ವಾಗತಿಸಿದ್ರು. ನಾವೊಂದು ಯಾವುದೋ ಲೋಕದಲ್ಲಿದ್ದೇವೆ, ಇಂಥವ್ರು ನೋಡಿದ್ವಿಲ್ಲೋ ಅಂತ ಪ್ರಪ್ರಥಮವಾಗಿ ಅನಿಸ್ತು. ಆಮೇಲೆ ಹೀಗೆ ಕುಳಿತು ನಮ್ಮನ್ನ ಶಂಕರ್ ಕೋಜ್ರಿಗೂ ಪರಿಚಯ ಮಾಡಿದ್ರು. ಸುಮಾರು ಹೊತ್ತು ಕೂತು ಬೇರೆ ವಿಷಯಗಳೆಲ್ಲ ಮಾತಾಡಿ ಕೊನೆಗೆ ಮುಖ ನೋಡಿ, ಹಸ್ತ ನೋಡಿ, ನಾನು ನೌಕರಿಗಾಗಿ ಬೆಂಗಳೂರಿಗೆ ಹೋಗಿದ್ದೆ, ಬಹಳ ಒಳ್ಳೇದಾಗ್ತದೆ, ತುಂಬಾ ಒಳ್ಳೆಯವರು, ಇವ್ರ ಜೀವನ ಸಾರ್ಥಕ ಆಗ್ತದೆ ಅನ್ನೋ ಮಾತನ್ನ ಅಜ್ಜನವ್ರ ಬಾಯಿಂದ ಪ್ರಪ್ರಥಮವಾಗಿ ಬಂತು. ನನ್ನ ಜನ್ಮ ಸಾರ್ಥಕ ಅಂತ ಅವಾಗ ಅನಿಸಿತ್ತು ನನಗೆ. ನಾವು ಅವರು ಹೇಳ್ಕೊಟ್ಟಿದ್ದನ್ನು ನಾವು ಬಹಳ ಶತಕ ಪುಸ್ತಕವನ್ನು ದಿನಾಲೂ ಓದಿ ಅವ್ರ ಪ್ರಾರ್ಥನೆಯನ್ನ ಮಾಡಿ ಇವ್ರ ಜೊತೆನೆ ನಾವು ಇಬ್ಬರು ಕೂಡಿನೇ ಪ್ರಾರ್ಥನೆಯನ್ನ ಮಾಡಿ ದಿನಾಲೂ ಅವ್ರನ್ನ ಸ್ಮರಿಸ್ಕೊತಾ ಇರ್ತೇವೆ. ಸಕಲ ಜೀವರನು ಪೊರೆಯುವ ದೊರೆಯಿರೆ ಭಯವೇತಕೆ ನನಗೆ. ಸಕಲ ಜೀವರನು ಪೊರೆಯುವ ದೊರೆಯಿರೆ ಭಯವೇತಕೆ ನನಗೆ. ಅಕರೆಯಿಂದಲೇ ರಕ್ಷಿಪ ಗುರುವಿರೆ, ಅಕರೆಯಿಂದಲೇ ರಕ್ಷಿಪ ಗುರುವಿರೆ, ನನಗೆ ತಕೆ ಚಿಂತೆ. ಸಕಲ ಜೀವರನು ಪೊರೆಯುವ ದೊರೆಯಿರೆ ಭಯವೇತಕೆ ನನಗೆ. ನನ್ನ ಮೇನ್ ಅಭಿಪ್ರಾಯ ಅಂತಂದರೆ ಅವರು ದೇವಿ ಉಪಾಸಕರು ಮತ್ತು ಮುಖ್ಯವಾಗಿ ಅವರಲ್ಲಿರುವಂಥ ಯೋಗಿಕ್ ಶಕ್ತಿ ಬಗ್ಗೆ ನನಗೊಂದು ವಿಚಿತ್ರ ಅನುಭವ ಅಂತಂದರೆ, ನಾನು ಮೊದಲೇ ಸಲ ಅವ್ರು ನೋಡ್ಲಿಕ್ಕೆ ಹೋಗ್ಬೇಕಂತ ನಾವು ಎಲ್ಲರೂ ಇಬ್ಬರು ಮನಸ್ಸು ಮಾಡ್ತಾಯಿದ್ವಿ. ನಮ್ಮ ಮನೆಯವ್ರ ಮನಸ್ಸಿನಲ್ಲಿ ಭಾಳ ಇತ್ತು ಅವ್ರನ್ನ ಭೇಟಿ ಆಗಬೇಕು ಅಂತ. ಅದು ಏನೋ ಆಗಿ ತಪ್ತಾ ಇತ್ತು. ಆದರೆ ಏನು ನಮ್ಮ ದೈವಶಾಸ್ತ್ರ ಏನೋ ಯಾರು ಗೊತ್ತು, ಅವರು ಲಿಂಗಕ್ಕೆ ಆಗೋ 3 ತಿಂಗಳು ಮೊದಲೇ ನಮ್ಗೆ ಏನೋ ಒಂದು ದಿವಸ ಹಿರಿಯ ಸಂಡೆ ಇದ್ದಾಗ ಹೋಗ್ಬಿಡು ನಡೀರಿ ಅಂತ ಹೋಗ್ಬಿಟ್ವಿ. ಸೊ ಆವಾಗ ನಮಗೆ ಅವ್ರು ಭೇಟಿಯಾದ ಮೇಲೆ ಮೊದಲೇ ಸಲ ನಾನು ಹೋಗಿ ಅವ್ರಿಗೆ ಕಾಲು ನಮಸ್ಕಾರ ಮಾಡೋಕೆ ಹೋಗ್ಲಿ, ಸಾಹೇಬ್ರೆ ನಾನು ನಮಸ್ಕಾರ ಮಾಡಬೇಡ್ರಿ, ನಾನು ಸ್ವಾಮಿ ಅಲ್ಲ, ನಾ ಇದನ್ನೇನಲ್ಲ ಅಂದರೆ ನಾನು ಮೊದಲೇ ಸಲ ಒಬ್ಬರು ಸ್ವಾಮಿಗಳಿಗೆ ಹೋಗಿ ಭೇಟಿಯಾದಾಗ ಈ ಥರ ಅನುಭವ ಬಂದಿದ್ರು. ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲ ಸ್ವಾಮಿಗಳು ಒಂದು ತಮ್ಮಲ್ಲಿ ಶಕ್ತಿ ಬಂದ ಮೇಲೆ ತಾವೇ ದೇವರು ಅನ್ನುವಂಥ ಒಂದು ಇದನ್ನ ಹಾಕೊಳ್ತಾರೆ. ಅಂಥ ಕಾಲದಲ್ಲಿ ಅವರು ನನಗೇನು ನಮಸ್ಕಾರ ಮಾಡಬೇಡ್ರಿ, ನಾನು ಸ್ವಾಮಿ ಅಲ್ಲ ಅಂತೇಳಿ ಅಂದರೆ ಸರಳ ಸ್ವಭಾವದಿಂದ ತಾವು ಕೂಡ ಸಾಮಾನ್ಯ ಜನರು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ರು. ನಾನು 14ನೇ ವಯಸ್ಸಿದ್ದಾಗ ನನಗೆ ಚಿಕನ್ ಪಾಕ್ಸ್ ಆಗಿತ್ತು. ಆ ಚಿಕನ್ ಪಾಕ್ಸ್ ಅಂದರೆ ಅಗ್ದಿ ಸೀರಿಯಸ್ ಚಿಕನ್ ಪಾಕ್ಸ್. ಡಾಕ್ಟರ್ ಆ ದಿವಸ ಬೆಳಗ್ಗೆ ಬಂದು, ಆಮೇಲೆ ಫೀವರು ಜಾಸ್ತಿ ಇತ್ತು. ಆಮೇಲೆ ಡಾಕ್ಟರು ಬೆಳಗ್ಗೆ ಬಂದು ಮಮ್ಮಿಯವ್ರನ್ನ ಹೇಳೋದಕ್ಕೆ ಇಲ್ಲ ಭಾಳ ಸ್ವಲ್ಪ ಇದನ್ನೈತಿ ಹಂಗೆ ಹಿಂಗೆ ಅಂತ ಸೀರಿಯಸ್ ಇದೆ ಅಂತ ಹೇಳಿದ್ರು. ಆ್ಯಂಡ್ ಐ ವಾಸ್ ಭಾಳ ವೀಕ್ ಆಗಿದ್ದೆ ಅವಾಗ. ಆಮೇಲೆ ಬೆಳಗ್ಗೆ ಮಮ್ಮಿ ಎಲ್ಲ ಇದನ್ನ ಸ್ವಲ್ಪ ಮೆಡಿಸಿನ್ ಹಚ್ಚಿ ಆಮೇಲೆ ಪುಸ್ತಕ ಭಗವಶತ್ಕ ಓದಿ ಕೈ ಹಣಿಗೆ ಎಲ್ಲ ಹಿಡಿದ್ರೆ ಆಮೇಲೆ ಜಸ್ಟ್ ಪುಸ್ತಕ ಇಟ್ಟು ಸ್ನಾನಕ್ಕೆ ಹೋಗಿದ್ರು. ನಂಗೆ ಒಂದು 10 ನಿಮಿಷಕ್ಕೆ ನಿದ್ದೆ ಹತ್ತಿದಾಗ ಬರೀ ಒಂದು ಕನಸಿನಾಗ ಅಜ್ಜಾರು ಇದ್ರಾಗ ಕೂತಿದ್ರು, ಮಂಚದ ಮೇಲೆ ಕೂತು ಬಾಳೆಹಣ್ಣು ತಂದ್ರು. ಅರ್ಧ ಬಾಳೆಹಣ್ಣು ನನಗೆ ಕೊಟ್ಟರು, ಅರ್ಧ ಬಾಳೆಹಣ್ಣು ತಾವ್ತಿದ್ರು. ಇಷ್ಟೇ ಆಗಿದ್ದು ಸರ್. ಆಮೇಲೆ ಅದೇ ದಿವಸ ನಮ್ಗೆ ಜ್ವರ ಹಿಡಿದು ಪೂರ. ನಮ್ಮ ಮಕ್ಕಳಿಬ್ರು ಪಾಸ್ ಆಗಿದ್ದು ನನ್ನ ಮಗಂದು ಒಂದೇ ನೋಡಿದ್ದಕ್ಕೆ ನಮ್ಗೆ ಫಿಕ್ಸ್ ಆಗಿಬಿಡ್ತಿತ್ತು. ಅಲ್ಲಿ ಯಾವಾಗಲೂ ಅಲ್ಲಿ ಬರೋರು ಇನಾಮದಾರ ಮನೇಲಿ ಮತ್ತು ನಮ್ಮ ಡಿಗ್ರಿದಾರ ಮನೆಗೆ ಕ್ಯಾಂಪ್ ಬರ್ತಿದ್ರು. ಅದನ್ನು ಮಿರ್ಜಿ ಡಾಕ್ಟರ್ ಕಡೆಯವರು ಭಾಳ ಬರ್ತಿದ್ರು, ಎವಿದವ್ರ ಮನೆಗೆ ಬರ್ತಿದ್ರು. ಹಿಂಗೆಲ್ಲ ಭಾಳ ಜನ ಅದಾರು. ಇಷ್ಟೆಲ್ಲ ಒಳ್ಳೆ ಮಂದಿನ ಕಾಯ್ಕೋಬೇಕಾದ್ರೆ ವಿಶಿಷ್ಟದ ಶಕ್ತಿ ಇದ್ದಾಗ ಅವರು ಪ್ರೇಮ ವಿಶ್ವಾಸ ಸಂಪಾದನೆ ಆಗಬೇಕಾದ್ರೆ ಅವ್ರ ವಾತ್ಸಲ್ಯತೆ ಅವ್ರ ಪ್ರೀತಿ ವಿಶ್ವಾಸದಿಂದ ಮುಖ್ಯ ಕಾರಣ ಅಂತ ನಾ ಭಾವಿಸಿದ್ದೇನೆ. ನಾ ಫಸ್ಟು ಇಲ್ಲ ಒಂದು ಸ್ವಲ್ಪ ಕ್ಲಬ್ ರೋಡ್ ಮೇಲೆ ಭೇಟಿಯಾಗಿದ್ರೆ, ಆಮೇಲೆ ನಾವು ನವಲ್ಗುಂದಾಗ ಭೇಟಿಯಾಗಿದ್ದೆ. ಅವ್ರು ನೋಡಿದ್ಕೂಲ ನಿಮ್ಗೆ ಏನು ಅನಿಸ್ತು? ಆದರೆ ಅವ್ರು ನನಗೆ ಮತ್ತೆ ದರ್ಶನ ಕೊಟ್ಟಿದ್ರು ರೀ ಅಜ್ಜವರು. ಸೊ
72ದಾಗ ಕೊಟ್ಟಿದ್ರು. ಮೊದಲು ನಾನು ನೋಡೇ ಇರಲಿಲ್ಲ, ಅವ್ರ ಹೆಸರು ಗೊತ್ತಿರಲಿಲ್ಲ ರೀ. ಆಮೇಲೆ ನಮ್ಮ ಕಾಕ ಅವ್ರು ಹೇಳಿದ್ರು ಹಿಂಗದಾರ ಅಂತ. ಅವ್ರು ನೋಡಿದ ಕೂಡ ನಂಗೆ ಗೊತ್ತಾತ್ರಿ ಇವ್ರ ಅದಾರ. ಅದ್ರ ಕನಸಿನೊಳಗೆ ದರ್ಶನ ಕೊಟ್ಟಿದ್ರು ಮೊದಲೇ. ಹೌದು. ಹಾಂ, ಅವ್ರು ನೋಡಿದ್ಮೇಲೆ ಅವರೇ ಅಜ್ಜವ್ರು ಅನ್ನೋದನ್ನ ಅವರ ಕನಸಿನೊಳಗೆ ಬಂದಿದ್ರು ಅಂತ ಗೊತ್ತಾಯ್ತು. ಅಜ್ಜವ್ರನ್ನ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತು? ಅಗದಿ ಮಹಾನ್ ಅನ್ನಿಸ್ತು ರೀ ಒಂದೇ ಶಬ್ದಾಗ. ಇದು ಇವ್ರ ಅಣ್ಣನ ಮಗ ಒಬ್ರ MS ಆಗಿತ್ತು ರೀ. ಆಮೇಲೆ ಅವ್ರಿಗೆ ಒಂದು ಸ್ವಲ್ಪ ಈಗ ಹೋಗಕ್ಕೆ ಆಗ್ತಿರ್ಲಿಲ್ಲ ರೀ ಇಂಗ್ಲೆಂಡ್ಗೆ. ನಮ್ಮನ್ನ ರಿಕ್ವೆಸ್ಟ್ ಮಾಡಿದ ಕೂಡ ಅವ್ರು FRCS ಮಾಡಿಕೊಡ್ತಾನಂದ್ರಿ. ಮತ್ತು ಅವ್ರು ಟೈಮು ತೆಗೆದು ಕೊಟ್ಟಿದ್ರು ರೀ. ಈ ಟೈಮಿಗೆ ನೀ ಇಂಗ್ಲೆಂಡ್ಗೆ ಹೋಗಂತ ಅವ್ರದ್ದು FRCS ಆತ್ರಿ ಕಾಕ. ಹೌದು, ಮಾಡ್ಕೊಂಡು ಈಗ ಪುನಾದಾಗ ಅದಾರ ರೀ. ಮತ್ತು ಇದು ದಯಾನ್ ಸಂಬಂಧ ಒಂದು ಸ್ವಲ್ಪ ಆರ್ಟ್ಸ್ ಹಚ್ಬೇಕಂತ ಮಾಡಿದ್ದು. ಇಲ್ಲ, ಆಕೆ ಡಾಕ್ಟರ್ ಆಗಾಕನ ಬೇಕು, ನಮ್ಮ ಮುಂದೆ ಆಕಿನ ಶಾಯಿನ್ ಮಾಡ್ತಾನೆ ಅಂದಿದ್ರಿ. ನಾವು MBBS ಸಿಗಲಿಲ್ಲ ಅಂದ್ಕೂಡಲೇ ಆಯುರ್ವೇದಕ್ಕೆ ಹಚ್ಚಿದ್ವು. ಖರೀಗ RM ಓದಾಡ್ರಿ ಈಕಿ ಬಾಂಬೆದಾಗ. ಅದನ್ನು ಮಾಡಿಕೊಟ್ರು. ದೇವಿ ಭಕ್ತರು ತಾಸುಗಟ್ಟಲೆ ಪೂಜೆ ಮಾಡ್ತಾರೆ. ರಾತ್ರಿ ಕೂತ್ರೆ ಬೆಳತನಕನೂ ಕೂತು ಪೂಜೆ ಮಾಡ್ತಾರೆ. ಮತ್ತು ಅವ್ರು ಹೇಳಿದ ಮಾತು ಎಂದೂ ಹುಸಿ ಹೋಗೋದಿಲ್ಲ ಅನ್ನೋದೊಂದು ದೊಡ್ಡ ಹೋಗಿ ಮತ್ತು ಆಮೇಲೆ ಅವ್ರು ಪೂಜೆ ಮಾಡಿದ್ದು ಹೋಗಿ ಕೋರ್ಟ್ ನಡೆಸಿದ್ರಲ್ರಿ. ಮರನೇ ದಿವಸನೇ ಏನೋ ಕೋರ್ಟ್ ಹೋಗಿ, ಅದು ಬೆಂಗಳೂರಾಗಿಲ್ರಿ, ಮೇಯೋ ಹಾಲ್ಗೆ ಟ್ರಾನ್ಸ್ಫರ್ ಆಯ್ತು. ಅಲ್ಲಿಗೆ ಟ್ರಾನ್ಸ್ಫರ್ ಮನೆಯಿಂದ ಬೆಂಗಳೂರಿಗೆ ಹೋಗೋದು, ಮೇಯೋ ಹಾಲ್ಗೆ ಹೋಗೋದು ಒಂದು ದೊಡ್ಡ ಕಷ್ಟ ಅಲ್ರಿ. ಇದಕ್ಕೆ ಇದ್ರಾಗ ಬಸ್ನಾಗ ಹೋಗಿ ಅಲ್ಲಿ ಹೋಗಿ ಕೋರ್ಟ್ ನಡೆಸಿದ್ರು. ಇಲ್ಲಿ ಕಾರವಾರ ಪಕ್ಕದಾಗ ಕೋರ್ಟ್ ಇದ್ರು ನಡೆಯಕ್ಕೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಅಲ್ಲ, ಹೆಂಗೆ ಹೋಗೋ ಶಕ್ತಿ ಎಲ್ಲಿಂದ ಬಂತಿರ ಅದನ್ನ ಹೇಳಿದ್ರು ಅವರು, ಸ್ವತಃ ಹೇಳಿದ್ರು. ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳನ್ನ ಮಾತಾಡಿಸೋ ರೀತಿ ಏನಂತ ನೋಡ್ರಿ ಭಾಳ ಪ್ರಭಾವ ಬೀರ್ತೈತಿ. ಯಾರಿಗೂ ಸಣ್ಣ ನಮ್ಮವ್ವ ಮನೆ ನಮ್ಮವ್ವ ಅಂತ ತಿಳ್ಕೊಂಡು ನಮ್ಮವ್ವ ನಮ್ಮ ಅಕ್ಕ ಮಾತಾಡ್ತಿದ್ರು. ಬಾರ್ಬೇಯವ್ವ ನಮ್ಮ ಯಾರ ಒಂದು ದಿವಸ ಅವರು ಬೆಂಗಳೂರಾಗ ಯಾರೋ ಹೋಗಿತ್ತಲ್ಲ, ಶಂಕರಗೌಡ್ರ ಮನೆ ಬಂದಾರ ಬೆಟ್ಟ ಹಾಕಂತ ಹೋದಿನ್ರಿ. ಹೋದ ಕೂಡಲೇ ಒಂದು 50-60 ಮಂದಿ ಕುಂತಿದ್ರು. ಅಷ್ಟು ದೂರದಿಂದ ನೋಡಿದ್ರು. ಯವ್ವ ನಮ್ಮವ್ವ ಬಂದಾಳ, ಕರೀರಿ ನಮ್ಮವ್ವ ಬಂದಾಳ. ಅವಾಗಲ್ಲೇ ತಮ್ಮ ಇದು ಮಾಡಿ ಮತ್ತೆ ಕರೆಸ್ಕೊಂಡ್ರು. ಅಂದ್ರೆ ಎಲ್ಲಿದ್ರು ಶಕ್ತಿ ಭಯಂಕರ. 75 ವರ್ಷ ಅವ್ರ ಅಜ್ಜಾರು ನಮ್ಮ ಉಪ್ಪಿನವರು ಇಲ್ಲ ಅಣ್ಣಪ್ಪ ವಕೀಲರು ಕೂಡಿ ನಮ್ಮ ಮನೆಗೆ ಕರ್ಕೊಂಡ್ಬಂದಿದ್ರು ಅಜ್ಜಾರು. ನಾವು ಅವಾಗ ಫಾಸ್ಟ್ ಬಂದಿದ್ದು ನಮ್ಮ ಮನೆಗೆ. ಅವತ್ತು ರಾತ್ರಿ ಪೂಜೆ ಮಾಡಿದ್ರು ಅವರು. 2 ತಾಸು ಪೂಜೆ ಮಾಡಿದ್ರು ನಮ್ಮ ಮನೆಯಲ್ಲಿ. ಕಡೆಗೆ ಚಹಾ ಕೊಡು ಒಂದು ಹ್ಯಾಬಿಟ್ ಅವ್ರಿಗೆ. ಎಲ್ಲ ರಾತ್ರಿ ಚಹಾ ಕೊಡು ಹೋದ್ರು. ಮತ್ತು ರಾತ್ರಿ ನಿಂದ್ರಲಿಲ್ಲ, ಹೋದ್ರು ಅವ್ರು ವಾಪಸ್. ಮೊದಲು ನನಗೇನು ಎಲ್ಲರೂ ಹಂಗೆ ಹೇಳ್ತಾರೆ ಬಿಡಪ್ಪ ಅಂತ ಅನಿಸ್ತೈತಿ. ಎಲ್ಲರೂ ಹಂಗೆ ಇವರು ಒಬ್ರು ಹೇಳ್ತಿರ್ತಾರ ಅಂಥೇಳಿ. ಆಮೇಲೆ ಒಂದೊಂದು ನನಗೆ ಯಾವಾಗ ಖರೆ ಹಾಕುವಂತ ಅವ್ರು ನನ್ನ ನಂಬಿಕೆ ಬೇಕು. 75 ಸುಮಾರು ನಮ್ಮದು ಇದು ಬಂತು, ಅಜ್ಜವ್ರ ದರ್ಶನ ಭಾಗ್ಯ ಬಂತು. ಆಮೇಲೆ ಆಗಾಗ ಅಮಾವಾಸ್ಯೆಗೂ ಅಥವಾ ಇನ್ನಿತರ ಏನೋ ಒಂದು ಕೆಲಸ ಮಾಡ್ಬೇಕಿತ್ತಿದ್ರೆ ಅಥವಾ ಇದು ಮಾಡ್ಬೇಕಿತ್ತಿದ್ರೆ ಅಜ್ಜವ್ರ ದರ್ಶನ ತೊಗೊಂಡು ಬಂದು ಮಾಡ್ಬೇಕು ಅನ್ನುವಂಥ ಒಂದು ಇದು ಬೇಕು. ಆ ಒಂದು ಇದು ಬಂದು ಪರಿಪಾಠ ಅನ್ನೋಕ್ಕಿಂತ ಪ್ರೇರಣೆ ಹಂಗೆ ಆಗ್ತದೆ. ಅಜ್ಜವ್ರ ದರ್ಶನ ತಗೊಂಡು ಮುಂದೆ ಏನು ಕಾರ್ಯ ಇದ್ರು ಅಜ್ಜವ್ರ ದರ್ಶನ ತಗೊಂಡು ಸಾಕ್ಷಾತ್ ದೇವಿ ಅವತಾರ. ಮತ್ತು ಮೊನ್ನೆ ನಾವು ಹಾಗೆ ಸಹಜ ವಾರ ಮಾಸಿಗೆ ಕರ್ಕೊಂಡು ಹೋಗಿದ್ರಲ್ರಿ, ಅವಾಗ ಹಂಗೆ ಸಿದ್ಧಿ ಯಾತ್ರೆ ಬೇಕು, ಇದ ಸಿದ್ಧಿನ ಐತಿ ಅನ್ನುವಂಥ ಒಂದು ಹೇಳಿ. ಅವನು ಖಾನಾವಳಿ ಅವನದು ಏನೋ ಪರಿಸ್ಥಿತಿ ಗಂಭೀರ ಇತ್ತಂದ್ರೆ ಅಜ್ಜಾರ ಹತ್ರ ಹೋದಗಟ್ಲೆ ಅಂದ್ರೆ ಅವ್ರು ಹೇಳಿದ್ರಂತೆ, ಏನು ತಿಳ್ಕೊಬೇಡಪ್ಪ, ಹೋಗು ನೀನು ಅನ್ನಪೂರ್ಣೇಶ್ವರಿ ಅಂತ ಹೆಸರು ಇಟ್ಬಿಡ ಅಂದಾರಂತ. ಈಗ ಇಡೇ ಧಾರವಾಡಕ್ಕೆ ಮುಂದೈತ್ರಿ, ನೀವು ಅಲ್ಲಿ ಹೋಗಿ ಮಾಡಬೇಕಾ ನೀವು ಅನ್ನಪೂರ್ಣೇಶ್ವರಿ ಇಟ್ಟದಕ್ಕೆ ಕೋಟ್ಯಾಧೀಶ ಅಂದ್ರ ಅಜ್ಜ ಹೇಳಿದ್ರು ಮಾತು ಮರಿದ್ರು. ನಮಗೇನು ಹೇಳಿದ್ರು ಆಗ್ಲೆಲ್ಲ ನಾವು ಕೇಳ್ತಿದ್ವಿ, ಬಾರ್ವಾ ಸಾವುಕಾರ್ತಿ ಅನ್ನೋರಿ ಅಜ್ಜಾರು. ಎಲ್ಲರಿಗೂ ಯವ್ವ ಅನ್ನೋರೆ ಬಾರ್ವಾ ಸಾವುಕಾರ್ತಿ ಏನ್ರಿ ಅಜ್ಜಾರ ನಾನು ಮಾನಸಿಕ ಆಕೈತಿ ನೀವು ಅನ್ಬ್ಯಾಡ್ರಿ ಅಂತಿದ್ವಿ. ಯಾಕವ ಅನ್ನೋದು ಎಲ್ಲರೂ ಎಷ್ಟು ಶ್ರೀಮಂತರು ಒಳಗೆ ನೋಟ್ ಇಟ್ಕೊಂಡು ಮ್ಯಾಗ ಬೆಳ್ಳಿ ಚವಿ ಇಟ್ಕೊಂಡು ಬರ್ತಿರ್ತಾರೆ ನಿಮ್ಮ ಹತ್ರ. ನನಗೆ ಅಲ್ಲಿ ರೊಕ್ಕನೂ ಇಟ್ಟಿಲ್ಲ, ಇಲ್ಲಿ ಚವಿನೂ ಇಟ್ಟಿಲ್ರಿ ಅಜ್ಜಾರ. ಇದಕ್ಕೆ ಹೆಂಗಂದ್ರೆ ಎಲ್ಲರಿಗೂ ಕಾಣಂತ ಕಿಂಡಿಕಾಯಿ ಕೊಟ್ಟಾನ ದೇವರು, ನಿನಗೆ ಒಳಗಲ್ಲಿ ಗುಪ್ತವಾಗಿ ಇರುವಂಥದ್ದು ಕೊಟ್ಟಾನ. ಆದ್ ಬೇಕೋ ನಿನಗೆ ಇದು ಬೇಕು ಅಂತ ಕೇಳಿದ್ರು. ನಾನು ಏನೂ ಹೇಳಿಲ್ಲ ಅವಳ ಟೈಮ್ಗೆ, ಗಾಬರಿ ಆಗಿಬಿಟ್ಟೆ. ಒಳಗಲ್ ಕೇಳೋ ಹೊರಗಲ್ ಕೇಳೋ ಅಂತ ನನಗೇನು ಗೊತ್ತಾಗಲಿಲ್ಲ. ಒಳಗಲ್ ಕೊಟ್ಟಿದ್ದು ಮುಗಿದು ಹೋತ್ ಬೇಯವ್ವ ನೀನು ಏನನ ಹಗಲೆಲ್ಲೇ ಅಂದು. ಹಂಗಂದಾಗುತ್ತೆ ನಾ ಗಪ್ಪ ಆಗಿಬಿಟ್ಟೆ. ಆ ಸತ್ಯ ಇವತ್ತು ನಮ್ಮದು ಬೆಳಕಿಗೆ ಬಂದ್ಬಿಟ್ಟೈತಿ ಮನ್ಯಾಗ. ಮತ್ತು ಮಗಳದಂಕಾರ ಬಿಡುಗಡೆ ಆಗ್ತೈತಿ ಅಂತ ಹೇಳಿದ್ರು. 2ನೇ ಸಂಬಂಧ
ಅದು ಆಯ್ತು ಮಗ ಕೋಟ್ಯಾಧೀಶ ಅಕ್ಕನ ಅಂತ ಹೇಳ್ಯಾರ. ಅದ್ರ ಟೈಮ್ ಇನ್ನೂ ಬಂದಿಲ್ಲ. ಅದು ಯಾವಾಗೈತೆ ಗೊತ್ತಿಲ್ಲ. ಅವ್ರು ಹೇಳಿದ ಆಶೀರ್ವಾದ. ವಿಶೇಷ ಏನಂದ್ರೆ ನಮಗೆ ಅವರು ಅಜ್ಜಾರ ಬರ್ತಾರೆ, ಹುರ್ಕಾಯಿಲ್ ಅಜ್ಜಾರ ಬರ್ತಾರಂದ್ರೆ ಮನೆ ಒಂದು ಹಬ್ಬ ರೀ ನಮಗೆಲ್ಲ. ಒಂದು ದೊಡ್ಡ ಹಬ್ಬನ ಇದ್ದಂಗೆ ಇರ್ತಿತ್ತು. ಪ್ರತಿ ಸರಿ ನಾವು ಅಮಾಸೆಗೆ ನವಲಗುಂದ ಹೋಗ್ತಿದ್ವಿ. ನವಲಗುಂದ ಹೋದಾಗ ಅವರು ಎಷ್ಟು ನಗುಮುಖದ ಎಲ್ಲರನ್ನೂ ಭಕ್ತರನ್ನ ಕರ್ಕೊಂಡು ಮಾಡ್ತಿದ್ರು. ಅದು ಒಂದು ನವಲಗುಂದ ಹುರ್ಕಾಯಿಲ್ ಅಜ್ಜಾರು ಮತ್ತು ಆ ನಗುಮುಖ ಅಂದ್ರೆ ಮುರುಘಾಡ ಅಜ್ಜಾರಲ್ಲಿ ಕಾಣೋದು, ಎಲ್ಲರೂ ಕಾಣೋದು ನಾವು. ವಿಶೇಷ ಅಂತ ನಾವು ಒಂದ್ಸಲ ನವಲಗುಂದಕ್ಕೆ ನಾನು ಇವರು ಮಗಳು ಎಲ್ಲರೂ ಕೂಡ ಹೋಗಿದ್ದೇವೆ ಹತ್ತಿರ ಇದ್ದದನ್ನು. ಅದಕ್ಕಿಂತ ಮುಂಚೆ ನನಗೊಂದು ನಾನು ಮತ್ತು ಇನ್ನೊಬ್ಬರು ಅವರು ಹೋಗಿದ್ವಿ. ನಾನು ಹೋದಾಗ ಸ್ವಲ್ಪ ಮನೆ ಕಟ್ತಾ ಇದ್ದೆ. ಮನೆ ಕಟ್ಬೇಕಾದ್ರೆ ಏನೋ ಭಾಳ ತೊಂದರೆ ಬರ್ತಾಯಿತ್ತು. ಅದಕ್ಕೆ ನಾನು ಅವ್ರು ಕೇಳಿದೆ ಮತ್ತು ಅಜ್ಜರೇ ಮತ್ತು ನನಗೇನೋ ಭಾಳ ತೊಂದರೆ ಅನಿಸ್ಲಿಕ್ಕೆ. ಅದಕ್ಕೆ ಏನಾದರೂ ಅದು ಈ ಮನೆ ಕಟ್ತಾ ಇರೋದಾಗ ಏನೋ ತೊಂದರೆ ಇದೆ, ಅದಕ್ಕೂ ಅದನ್ನು ಬಿಡ್ಬೇಕಂತ ಮಾಡೀನಿ. ಅವ್ರು ತಕ್ಷಣ ಹೇಳಿದರು, ನೋಡಿ ಅದೇನು ಸಂಬಂಧ ಇಲ್ಲ, ಮನೆ ಕಟ್ಟೋದಕ್ಕೆ ನಿಮ್ಮ ತೊಂದರೆ ಏನೂ ಸಂಬಂಧ ಇಲ್ಲ, ಅನಿಸುತ್ತೆ ಅಷ್ಟೇ ಇರುತ್ತಲ್ಲ, ಅದು ಸಂಪೂರ್ಣ ಮಾಡಿ ಎಲ್ಲ ಸರಿ ಹೋಗುತ್ತೆ, ಏನೂ ಆಗೋದಿಲ್ಲ, ಮೊದಲು ಪೂರ್ಣ ಮಾಡಿರಿ. ಪೂರ್ಣವಾಗಿ ಆ ಮನೆಗೆ ಹೋಗಿದ್ದೆ ನಿಮಗೆ ಭಾಳ ಸಂತೋಷ ಆಗುತ್ತೆ, ಚಲೋ ಆಗುತ್ತೆ ಅಂದ್ರೆ ಆ ಪ್ರಕಾರ ಇದನ್ನು ಪೂರ್ಣನೂ ಆಯಿತು. ಆಮೇಲೆ ನಾನು ಒಳಗೆ ಬಂದೆ. ಆಮೇಲೆ ಮನೆಗೆ ಬಂದು ನನಗೆ ಸಂತೋಷ ಹೆಚ್ಚಾಯ್ತು. ತೊಂದರೆ ಅನ್ನೋದು ಏನೂ ಆಗಲಿಲ್ಲ. ಅದನ್ನು ನಾವು ನನ್ನ ಕೈ ಅವರೇ ನನ್ನ ಕೈ ಹಿಡಿದು ನೋಡಿದ್ದಾರೆ. ನೋಡಿ ಎಲ್ಲ ಚಲೋ ಐತಮ್ಮ, ನೀವು ಸ್ವಲ್ಪ ಭಾಳ ಜಿಪಣೆ ದೇಹ ನೀವು ಕಡಲೆ ಅಜ್ಜ ಹೇಳ್ದಂಗೆ ನೀವು ಒಂದು ಸ್ವಲ್ಪ ಜಿಪಣೆ ಕೈ ಹಿಡಿದು ನೋಡೋಣ. ಇದನ್ನೆಲ್ಲ ನೋಡಿದ್ರು ಇವಾಗೇನೆ ಕೆಂಡು ಬಿಡಲೆ ನಾವು ನೀವು ಭಾಳ ಜಿಪಣೆ ದೇಹ. ಅದಕ್ಕೆ ಯಾವಾಗಲೂ ಅಂತಿರ್ತಾರೆ ನಮ್ಮದು, ನೀವು ಉಟ್ಕಡ್ಲೆ ಅಜ್ಜ ಹೇಳ್ದಂಗೆ ನೀವು ಸ್ವಲ್ಪ ಇದಾಗಿ. ನಾನೇನೋ ನಾನು ಅಜ್ಜನ ನೋಡಿದ್ದಿಲ್ಲ, ನಮ್ಮ ಅಜ್ಜನ ನೋಡ್ಕೊಂಡಾಗ ಅವ್ವ ನೀನು ಗಂಡು ಮಗ ಹುಟ್ಟಾನ, ಒಳ್ಳೆ ಹೆಸರು ಕಟ್ಟ. ಅಜ್ಜನಿಂದ ಭೇಟಿ ಆದದ್ದು 78. ನಾನಿನ್ನೂ ಚಿಕ್ಕವಳಿದ್ದೆ. ಆವಾಗ ಫಸ್ಟ್ ನವಲಗುಂದ ಹೋದ್ವಿ. ನಮ್ಮ ಅಕ್ಕ ಎಲ್ಲರೂ ಸೇರಿಕೊಂಡು ಆವಾಗ ಅವರು ಭಾಳ ಪ್ರೀತಿ ಮಾಡಿದ್ರು. ಮುಂದೆ ನೆಕ್ಸ್ಟ್ ಇವ್ರು ಕಡ್ಲಿಕ್ಕೆ ಅಕ್ಕ ಅವ್ರ ಮನ್ಯಾಗ ಪೂಜೆ ಇತ್ತು. ಪೂಜೆ ಟೈಮ್ನಾಗ ಎಲ್ಲರೂ ಮನೆಯಲ್ಲಿ ಜನ ಇದ್ರು. ಎಲ್ಲರನ್ನೂ ಬಿಟ್ಟು ನನ್ನ ಭಾವ ಇಲ್ಲ ಅಂತಂತೇಳಿ ಕರೆದು ಬಿಟ್ಟು ಒಂದು ಬಟ್ಲೆ ತುಂಬ ಕಲ್ಸಕ್ರಿ, ಒಂದು ದ್ರಾಕ್ಷಿ ಅವ್ರ ನೈವೇದ್ಯ ಕಟ್ಟೋದು, ಒಂದು ತೆಂಗಿನಕಾಯಿ ಹೊಡೆದಿದ್ದು ಎಳ್ನೀರು ಎಲ್ಲ ನೀನು ಒಬ್ಬಳೇ ತಿನ್ನಬೇಕು, ಇದನ್ನಷ್ಟು ನೀನು ಒಬ್ಬಳೇ ಕುಡಿಬೇಕು, ಬೇರೆ ಯಾರಿಗೂ ಕೊಡಬೇಡ ಅಂತೇಳಿ ಕೊಟ್ಟು ಕುಡಿಸಿದ್ರು. ಅಲ್ಲಿದ್ದಾಗ ಎಲ್ರಿಗೂ ಆಶ್ಚರ್ಯ, ಮೊಮ್ಮಗಳು ಅಂತಂದು ಹೇಳಿ ಇದನ್ನು ಪ್ರೀತಿ ಮಾಡಿ. ಮುಂದೆ ಅದಾದಮೇಲೆ 84 ನವಲಗುಂದಕ್ಕೆ ನಮ್ಗೆ ಟ್ರಾನ್ಸ್ಫರ್ ಆಯಿತು. ಆವಾಗ ನಾವು 84 ಹಿಡಿದು 88 ತನಕ ಯಾವಾಗಲೂ ನನ್ನ ಮೊಮ್ಮಗಳನ್ನ ಅಂತ ಕರೆಯೋದು. ಕರೆದ್ಬಿಟ್ಟು ಎಲ್ಲ ಯಾರೇ ಬರಲಿ ಯಾರೇ ಹೋಗಲಿ ಎಲ್ರಿಗೂ ಪರಿಚಯ ಮಾಡಿಸೋದು, ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಅಂತ ಹೇಳಿ ಇದನ್ನು ಮಾಡೋದು. ಮುಂದಾಗಿದ್ರೆ ಒಂದೊಂದು ಟೈಮ್ದಾಗ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಅನ್ನಕ್ಕ ಆಗ್ತಿದ್ರು. ಅನ್ನಕ್ಕ ಬರಲಿಲ್ಲ ಅಂದ್ರೆ ಹೋಗ ನಮ್ಮ ಅವ್ವನ್ನ ಕರ್ಕೊಂಡು ಬಾ, ಹೋಗು ಅಮ್ಮನ ಪೂಜೆ ಮಾಡಿ ಸುಲ್ತಾನನ್ನು ಕಳಿಸ್ಕೊಡೋರು. ಆವಾಗ ಹೋಗಿ ನಾನು ಪೂಜೆ ಮಾಡಿ ಇದನ್ನು ಮಾಡಿ ಬಂದರು. ಅವ್ರು ಏನೋ ಒಂದು ಮೊಮ್ಮಗಳನ್ನು ಅಂತ ಇದರಲ್ಲಿ ಇದನ್ನು ಮಾಡೋದು. ಜನವರಿ 1 ಅವತ್ತು 85 ಅಂತಂದಿದ್ರು. ಬೆಳಿಗ್ಗೆ 6 ಗಂಟೆಗೆ ಕರೆಸಿ, ಇವತ್ತು ಧಾರವಾಡದಿಂದ ಕೇಕ್ ಬಂದೈತವ, ನೀನು ಕೇಕ್ ಕಟ್ ಮಾಡಿ. ಅದೊಂದು ನಾನು ಮರೆಯಲಾರ್ದಂಥದ್ದು. ಇದು ಮುಂದೆ ಯಾವಾಗಲೂ ಅವರು ಇಷ್ಟಪಡೋದು ಬದನೆಕಾಯಿ ಎಣ್ಣೆಗಾಯಿ, ಒಂದು ಕೆಂಪು ಚಟ್ನಿ, ಇಲ್ಲಾಂದ್ರೆ ಕಿರ್ಕ್ಸಾಲಿ ಪಲ್ಯ, 2 ರೊಟ್ಟಿ. ನೀನು ಬೆಳಿಗ್ಗೆ